ಹಾಯ್ ಹಲೋ ಬ್ಯೂಟಿಫುಲ್ ಬರ್ಡ್ಸ್, ವೆಲ್ಕಮ್ ಟು ಮೈ ಚಾನಲ್ ಸ್ಪಿರಿಚುವಲ್ ಬರ್ಡ್ ಟ್ಯಾರೋ. ಹೇಗಿದ್ರೆ ಎಲ್ಲರೂ ಚೆನ್ನಾಗಿದೆ ಅಂತ ಅಂದ್ಕೊಂಡಿದ್ದೀನಿ. ಸೊ ಇವತ್ತು ಇನ್ನೊಂದು ಪಿಕ್ ಅ ಕಾರ್ಡ್ ರೀಡಿಂಗ್ ಇಟ್ಕೊಂಡು ಬಂದಿದ್ದೀನಿ. ಹಾಗೆ ನಿಮ್ಗೆ ಕಾಣ್ತಾ ಇರ್ಬೋದು ಎಲ್ಲಿದೆ ಕಾರ್ಡ್ ಎಲ್ಲ ನಿಮ್ಮ ಜೊತೆ ನಿಮ್ಮ ಮುಂದೆನೇ ಶಫಲ್ ಮಾಡಬೇಕು ಅಂತ ಇದ್ದೀನಿ. ಸೊ ಇವತ್ತಿನ ಟಾಪಿಕ್ ಏನು ಅಂತಂದರೆ, ಯಾವ ಒಂದು ದಿವ್ಯ ಶಕ್ತಿ, ಯಾವ ಒಂದು ಪವಿತ್ರ ಶಕ್ತಿ ನಿಮ್ಮ ಜೊತೆ ಸಂಪರ್ಕ ಮಾಡಲು ಪ್ರಯತ್ನ ಪಡ್ತಾ ಇದೆ ಅನ್ನೋದನ್ನು ನೋಡೋಣ. ಈ ಒಂದು ದಿವ್ಯ ಶಕ್ತಿ, ಈ ಒಂದು ಪವಿತ್ರ ಶಕ್ತಿಯಿಂದ ನಿಮ್ಗೇನು ಮೆಸೇಜ್ ಇದೆ ಅನ್ನೋದನ್ನು ನೋಡೋಣ. ಸೊ ಓಕೆ, ಸೊ ಬನ್ನಿ ಇವಾಗ ನಿಮ್ಮ ಮುಂದೆನೇ ನಾನು ಕಾರ್ಡನ್ನು ಶಫಲ್ ಮಾಡ್ತೀನಿ. ಥ್ಯಾಂಕ್ ಯು ಸೋ ಮಚ್. ಪೈಲ್ ನಂಬರ್ 1 ಆ್ಯಂಡ್ ಪೈಲ್ ನಂಬರ್ 2. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸೋ ಮಚ್. ಇದು ಪೈಲ್ ನಂಬರ್ 1 ಆಗಿರುತ್ತೆ. ಓಕೆ, so let's see pile number 2. Okay, thank you so much. ಸೊ ನಿಮ್ಮ ಮುಂದೆ ಶಫಲ್ ಮಾಡಿದ್ದೀನಿ. 2 ಕಾರ್ಡ್ ಸಿಕ್ಕಿತು ನೋಡಿ, 2 ಕೇಳಿದೆ, 2 ಬಂತು. ಸೊ ಲೆಟ್ಸ್ ಸಿ, ನೋಡೋಣ ಪೈಲ್ ನಂಬರ್ 1ನಲ್ಲಿ ಯಾವುದಿದೆ ಅಂತ ನೋಡೋಣ. ವಾವ್, ಫೈರ್ ಗಾರ್ಡಿಯನ್ ಪೈಲ್ ನಂಬರ್ 1 ಆ್ಯಂಡ್ ಪೈಲ್ ನಂಬರ್ 2 ಸ್ಟಾರ್ ಗೇಜರ್. ಓಕೆ, so yes, this is pile number 1 and this is pile number 2. ಇವತ್ತು ನಾನು ನಿಮ್ಮ ಬರ್ತ್ಡೇ ಡೇಟನ್ನು ಮೆನ್ಷನ್ ಮಾಡೋದಿಲ್ಲ. ಸೊ ನೀವೇ ಇಂಟ್ಯೂಟಿವ್ಲಿ ಆಗಿ ಪಿಕ್ ಮಾಡಬೇಕಾಗತ್ತೆ. ಸೊ ಟೇಕ್ ಯುವರ್ ಟೈಮ್, ಇನ್ಹೇಲ್ ಆ್ಯಂಡ್ ಎಕ್ಸೇಲ್ ಮಾಡಿ. ಓಕೆ, ಆ್ಯಂಡ್ ನಿಮ್ಮ ಪೈಲನ್ನು ಚೂಸ್ ಮಾಡಿ. ಹಾಗೆ ನಿಮಗೇನಾದರೂ ಪರ್ಸ್ನಲ್ ರೀಡಿಂಗ್ ಬೇಕು ಅಂತಂದರೆ ಇನ್ಸ್ಟಾಗ್ರಾಮಲ್ಲಿ DM ಮಾಡಿ, ಪೇಯ್ಡ್ ಆಗಿರುತ್ತೆ. ಓಕೆ, ಸೊ ಎಸ್, ನಿಮ್ಮ ಪೈಲನ್ನು ಚೂಸ್ ಮಾಡಿ. ಓಕೆ, ಸೊ ನಿಮ್ಮ ಪೈಲನ್ನು ನೀವು ಚೂಸ್ ಮಾಡಿರ್ತೀರಾ ಅಂತ ಅಂದ್ಕೊಂಡಿದ್ದೀನಿ. ಸಿಗೋಣ ನಿಮ್ಮ ರೀಡಿಂಗಲ್ಲಿ. ಹಲೋ ಪೈಲ್ ನಂಬರ್ 1. ಸೊ ಯಾರು ಫೈರ್ ಗಾರ್ಡಿಯನ್ನ ಚೂಸ್ ಮಾಡಿದ್ದೀರಾ, ಸೊ ರೈಟ್ ನಾವು ಆ ಒಂದು ಪವಿತ್ರ ಶಕ್ತಿ, ಆ ಒಂದು ದಿವ್ಯ ಶಕ್ತಿ ಯಾರು ಅಂತಂದರೆ ಅಗ್ನಿದೇವರು. ಓಕೆ, ಅಗ್ನಿ ತತ್ವ ನಿಮ್ಮ ಜೊತೆ ಕನೆಕ್ಷನ್ನ ಕ್ರಿಯೇಟ್ ಮಾಡೋದಕ್ಕೆ ಪ್ರಯತ್ನ ಪಡ್ತಾ ಇದೆ, ಸಂಪರ್ಕ ಮಾಡೋದಕ್ಕೆ ಪ್ರಯತ್ನ ಪಡ್ತಾ ಇದೆ. ಓಕೆ, ಸೊ ಅಗ್ನಿದೇವರು. ಆ್ಯಂಡ್ ಇನ್ನೊಂದು ಏನು ಅಂತಂದರೆ, ಅಗ್ನಿದೇವರ ನೀವು ವಾಹನ ನೋಡಿದರೆ ಟಗರ್ ಆಗಿರುತ್ತೆ, ಅದನ್ನು ರ್ಯಾಮ್ ಅಂತ ಹೇಳ್ತಾರೆ. ಸೊ ಆ ರ್ಯಾಮ್ ಸ್ಪಿರಿಟ್ ಆ್ಯನಿಮಲ್ ಏನಿದೆ ನೋಡಿ, ಅದಕ್ಕೆ ತುಂಬಾ ಸ್ಟ್ರೆಂತ್ ಇರುತ್ತೆ, ಡಿಟರ್ಮಿನೇಷನ್ಸ್ ಇರುತ್ತೆ. ಓಕೆ, ಫೋಕಸ್ಡ್ ಆಗಿರುತ್ತೆ. ಸೊ ಇಲ್ಲಿ ನಿಮಗೆ ಈ ಒಂದು ದಿವ್ಯ ಶಕ್ತಿ ನಿಮಗೆ ಮೆಸೇಜ್ ಅದನ್ನೇ ಕೊಡ್ತಾ ಇದೆ. ಏನು ಅಂತಂದರೆ, ನಿಮ್ಮಲ್ಲಿರುವ ಪ್ಯಾಷನ್ ಏನಿದೆ ನೋಡಿ, ಅದಕ್ಕೆ ಇನ್ನಷ್ಟು ಬೆಳಕನ್ನು ಕೊಡೋದಕ್ಕೆಲ್ಲ ಹೇಳ್ತಾ ಇದ್ದಾರೆ. ಓಕೆ, ಸೊ ರೈಟ್ ನಾವು ಆ ಪವಿತ್ರ ಶಕ್ತಿ, ದಿವ್ಯ ಶಕ್ತಿಯಿಂದ ನಿಮಗೆ ಮೆಸೇಜ್ ಏನು ಅಂತಂದರೆ, ಡಿಟರ್ಮಿನೇಷನ್, ಫೋಕಸ್, ನಿಮ್ಮಲ್ಲಿ ಲೀಡರ್ಶಿಪ್ ಕ್ವಾಲಿಟಿ ಇದೆ. ಹಾಗೆ ಬೇರೆಯವರು ಮಾಡದೇ ಇರುವಂತಹ ಕೆಲಸವನ್ನು ನೀವು ಮಾಡಬಲ್ಲಿರಿ. ನೀವು ಯಾವುದೇ ಥರದ ಚಾಲೆಂಜಸ್ ಎಲ್ಲ ಏನಿದೆ ನೋಡಿ, ಅದನ್ನ ಓವರ್ಕಮ್ ಮಾಡೋದಕ್ಕೆ ನಿಮ್ಮಿಂದ ಸಾಧ್ಯ ಇದೆ. ಕೆಲವೊಂದು ಸಿಚುವೇಶನ್ಸ್ ಎಲ್ರಿಗೂ ದೇವರು ಕೊಡೋದಿಲ್ಲ. ಏನಕ್ಕೆ ಅಂತಂದರೆ, ಎಲ್ರಿಗೆ ಕೊಟ್ಟರೆ ಕೆಲವರಿಗೆ ಅದನ್ನು ನಿಭಾಯಿಸೋದಕ್ಕೆ ಬರೋದಿಲ್ಲ, ಅದರಿಂದ ಹೊರಗೆ ಬರೋದಕ್ಕೆ ಬರೋದಿಲ್ಲ. ಬಟ್ ನಿಮ್ಮಲ್ಲಿ ಆ ಒಂದು ಕೆಪಾಸಿಟಿ ಇದೆ. ಓಕೆ, ಸೊ ರೈಟ್ ನಾವು ನಿಮಗೆ ಇಲ್ಲಿ ಏನು ಹೇಳ್ತಾ ಇದೆ ಅಂತಂದರೆ, ಫೋಕಸ್ಡ್ ಆನ್ ಯುವರ್ ಗೋಲ್, ನಿಮ್ಮ ಗೋಲ್ ಮೇಲೆ, ನಿಮ್ಮ ಡ್ರೀಮ್ ಮೇಲೆ ಫೋಕಸ್ ಆಗಿರೋದಕ್ಕೆಲ್ಲ ಹೇಳ್ತಾ ಇದ್ದಾರೆ. ಓಕೆ, ಆ್ಯಂಡ್ ಆದಷ್ಟು ನಿಮ್ಮಲ್ಲಿ ಫೈರ್ ಎಲಿಮೆಂಟ್ಸ್ ಏನಿದೆ ನೋಡಿ, ಅದನ್ನು ಇನ್ನಷ್ಟು ಇನ್ವೋಕ್ ಮಾಡುವಂಥ ಅವಶ್ಯಕತೆ ಇದೆ ನಿಮಗೆ. ನಿಮ್ಮ ಭಯ ಎಲ್ಲ ಏನಿದೆ ನೋಡಿ, ವಿಜುವಲೈಸ್ ಮಾಡಬಹುದು ನೀವು. ಹೇಗೆ ಅಂತಂದರೆ, ಒಂದು ವಿಜುವಲೈಸ್ ಮಾಡಿ ಫೈರ್ ಆಗಿದೆ ಅಂತ ಹೇಳ್ಬಿಟ್ಟು, ಇಲ್ಲಾಂದರೆ ಫೈರ್ ನಾವು ಹವನ ಹೇಗೆ ಮಾಡ್ತೀವಿ ನೋಡಿ, ಅದೇ ಥರ ಒಂದು ಕುಂಡವನ್ನು ನೀವು ವಿಜುವಲೈಸ್ ಮಾಡ್ಕೊಳ್ಳಿ. ಅಲ್ಲಿ ಉರಿತಾ ಇದೆ ಅಂತ ಅಂದ್ಕೊಳ್ಳಿ. ನಿಮ್ಮ ಭಯ ಎಲ್ಲ ಏನಿದೆ ನೋಡಿ, ಅದಕ್ಕೆ ನೀವು ಹಾಕಿ ವಿಜುವಲೈಸ್ ಮಾಡ್ತಾ. ಓಕೆ, ಸೊ ಇಲ್ಲ ಅಂದರೆ ನೀವೊಂದು ಕ್ಯಾಂಡಲ್ ಏನಿದೆ ನೋಡಿ, ಅದನ್ನ ಹಚ್ಚಿ ಅದನ್ನು ನೋಡಬಹುದು. ಓಕೆ, ಅದನ್ನು ನೋಡಿ ವಿಜುವಲೈಸ್ ಮಾಡ್ಬೋದು ನಿಮ್ಮ ಡ್ರೀಮ್ಸ್ ಏನಿದೆ ಅನ್ನೋದು. ಸೊ ಈ ಫೈರ್ ಗಾರ್ಡಿಯನ್ ನಿಮಗೆ ಅದಕ್ಕೆ ಹೆಲ್ಪ್ ಮಾಡ್ತಾ ಇದ್ದಾರೆ ರೈಟ್ ನಾವು. ಸೊ ನಿಮ್ಮಲ್ಲಿರುವಂಥ ಪ್ಯಾಷನ್ಸ್ ಏನಿದೆ ನೋಡಿ, ಅದನ್ನು ಅದಕ್ಕಿನ್ನಷ್ಟು ಬೆಳಕನ್ನು ತರಿಸೋದು ಇವರ ಕೆಲಸ. ಸೊ ಅದಕ್ಕೋಸ್ಕರ ಇವರು ಇವಾಗ ನಿಮ್ಮ ಜೊತೆ ವರ್ಕ್ ಮಾಡೋದಕ್ಕೆ ಪ್ರಯತ್ನ ಪಡ್ತಾ ಇದ್ದಾರೆ. ಸೊ ಫೈರ್ ಗಾರ್ಡಿಯನ್ ನಮ್ಮ ಇಂಡಿಯಾದಲ್ಲಿ ನಾವು ಅಗ್ನಿ ತತ್ವ ಹೇಳ್ತೀವಿ, ಅಗ್ನಿ ದೇವರು ಅಂತ ಹೇಳ್ತೀವಿ. ಸೊ ಹಾಗೆ ಇದು ವೆಸ್ಟರ್ನಲ್ಲಿ ನೋಡೋಕ್ಕೆ ಹೋದರೆ
ಆರ್ಕೇಂಜಲ್ ಮೈಕಲ್ ಬಗ್ಗೆ ಕೂಡ ಮಾತಾಡುತ್ತೆ. ಓಕೆ, ಸೊ ಆದಷ್ಟು ಯಾವೊಂದು ಎನರ್ಜಿ ನಿಮ್ಮ ಜೊತೆ ಕನೆಕ್ಷನ್ನ ಕ್ರಿಯೇಟ್ ಮಾಡಲಿಕ್ಕೆ ಪ್ರಯತ್ನ ಪಡ್ತಾ ಇದೆ ಅಂತಂದರೆ ಅಗ್ನಿ ತತ್ವ. ಓಕೆ, ಸೊ ಹಾಗೆ ಸ್ಪಿರಿಟ್ ಆ್ಯನಿಮಲ್ ಕೂಡ ನಾನು ಹೇಳಿದೆ ರ್ಯಾಮ್. ಸೊ ಲೆಟ್ಸ್ ಸಿ, ಆದರೂ ಕೂಡ ನೋಡೋಣ ಯಾವೊಂದು ಸ್ಪಿರಿಟ್ ಆ್ಯನಿಮಲ್ ರೈಟ್ ನಾವು ನಿಮ್ಮ ಜೊತೆ ಕೆಲಸ ಮಾಡೋದಕ್ಕೆ ಪ್ರಯತ್ನ ಪಡ್ತಾ ಇದೆ. ಇಲ್ಲಾಂದರೆ ಈ ಒಂದು ಆ್ಯನಿಮಲ್ ಜೊತೆ ನೀವು ಕನೆಕ್ಟ್ ಆಗ್ತೀರಾ ಅಂತಂದರೆ, ಸೊ ನಿಮ್ಮ ಡ್ರೀಮ್ಸ್ ಇರ್ಬೋದು, ನಿಮ್ಮ ಆಬ್ಸ್ಟಿಕಲ್ಸ್ ಇರ್ಬೋದು, ಅದು ನಿವಾರಣೆ ಆಗ್ಬೋದು. ಸೊ ಲೆಟ್ಸ್ ಸಿ, ನೋಡೋಣ ಯಾವ ಒಂದು ಆ್ಯನಿಮಲ್ಸ್ ಜೊತೆ ನೀವು ವರ್ಕ್ ಮಾಡಬೇಕು ರೈಟ್ ನಾವು ಅನ್ನೋದನ್ನು ನೋಡೋಣ. ಥ್ಯಾಂಕ್ ಯು ಸೋ ಮಚ್. ಓಕೆ, ಬಂತಿಲ್ಲಿ ಬಟರ್ಫ್ಲೈ, ಪ್ಲೇಫುಲ್ನೆಸ್, ರಿಬರ್ತ್ ಆ್ಯಂಡ್ ಟ್ರಾನ್ಸ್ಫಾರ್ಮೇಷನ್. ಸೊ ನೀವು ಬಟರ್ಫ್ಲೈನ ನೋಡಿದರೆ ನೋಡಿ, ಕಕ್ಕೂನ್ ಆಗಿರುತ್ತೆ, ಕಕ್ಕೂನಿಂದ ಮತ್ತೆ ಬಟರ್ಫ್ಲೈ ಆಗುತ್ತೆ ಅದು, ರೈಟ್. ಕಕ್ಕೂನಿಂದ ಬಟರ್ಫ್ಲೈ ಆಗಬೇಕಾದ್ರೆ ಸಮಯನ ತೊಗೊಳುತ್ತೆ, ರೈಟ್. ಸೊ ನಿಮಗೆ ಸ್ವಲ್ಪ ಪೇಷನ್ಸ್ ಏನಿದೆ ನೋಡಿ, ಅದು ತುಂಬ ಇಂಪಾರ್ಟೆಂಟ್. ಆದಷ್ಟು ಲೈಫಲ್ಲಿ ಪ್ಲೇಫುಲ್ನೆಸ್ನ ತೊಗೊಂಡು ಬನ್ನಿ, ಲವಲವಿಕೆಯನ್ನು ತೊಗೊಂಡು ಬನ್ನಿ. ಹೊರಗಡೆ ನೋಡಿ, ನಿಮ್ಮ ಮನೆಯಿಂದ ಹೊರಗಡೆ ಹೋಗಿ ಎಲ್ಲಿ ಬಟರ್ಫ್ಲೈ ಇದೆ ನೋಡಿ, ಅದನ್ನ ಸ್ವಲ್ಪ ನೋಡಿ, ಅದು ಯಾವ ಥರ ಲೈಕ್ ಡಿಸ್ಟ್ರಾಕ್ಷನ್ಸ್. ಸೊ ನಿಮಗೆ ಡಿಸ್ಟ್ರಾಕ್ಷನ್ಸ್ ತುಂಬ ಇರ್ಬೋದು. ಪೈಲ್ ನಂಬರ್ 1, ಡಿಸ್ಟ್ರಾಕ್ಷನ್ಸ್ ಆಗಬೇಡಿ. ಆದಷ್ಟು ನಿಮ್ಮ ಪ್ಯಾಷನ್ ಏನಿದೆ ನೋಡಿ ಅದರ ಮೇಲೆ ಹೆಚ್ಚಿನ ಗಮನನ ಕೊಡಿ. ಟ್ರಾನ್ಸ್ಫಾರ್ಮೇಷನ್ಸ್, ಬದಲಾವಣೆ. ಸೊ ನಿಮಗೆ ನಿಮ್ಮ ಬದಲಾವಣೆ ಏನಿದೆ ನೋಡಿ ಅದರ ಮೇಲೆ ಹೆಚ್ಚಿನ ಫೋಕಸನ್ನು ಕೊಡುವಂಥ ಅವಶ್ಯಕತೆ ಇದೆ. ಟ್ರಾನ್ಸ್ಫಾರ್ಮೇಷನ್ಸ್ ಬಗ್ಗೆ ಮಾತಾಡುತ್ತೆ. ಇದು ಟ್ರಾನ್ಸ್ಫಾರ್ಮೇಷನ್ ಸಣ್ಣ ಪುಟ್ಟ ಟ್ರಾನ್ಸ್ಫಾರ್ಮೇಷನ್ ಅಲ್ಲ ಪೈಲ್ ನಂಬರ್ 1. ಸೊ ನಿಮ್ಮ ಪ್ಯಾಷನ್ನ ಯಾವಾಗ ನೀವು ಇಗ್ನೈಟ್ ಮಾಡ್ತೀರಾ ನೋಡಿ, ಎಲ್ಲವನ್ನು ಸಾಧ್ಯ. ಪ್ಲೇಫುಲ್ನೆಸ್, ಆದಷ್ಟು ಲವಲವಿಕೆಯನ್ನು ತೊಗೊಂಡು ಬನ್ನಿ. ನೋಡಿ ಬಟರ್ಫ್ಲೈ ಹೇಗೆ ಒಂದು ಫ್ಲವರಲ್ಲಿ ಕೂತ್ಕೊಂಡು ಇನ್ನೊಂದು ಫ್ಲವರಿಗೆ ಹೋಗುತ್ತೆ, ರೈಟ್. ಸೊ ಕ್ಯೂರಿಯಾಸಿಟಿನ ಇಟ್ಕೊಂಡು ಬನ್ನಿ ಲೈಫಲ್ಲಿ. ಓಕೆ, ಅದು ತುಂಬ ಇಂಪಾರ್ಟೆಂಟ್. ಸೊ ಲೆಟ್ಸ್ ಸಿ ಬೇರೆ ಏನಿದೆ ನಿಮಗೆ ಮೆಸೇಜಸ್ ನೋಡೋಣ. ಥ್ಯಾಂಕ್ ಯು ಸೋ ಮಚ್. ಪೈಲ್ ನಂಬರ್ 1, ಓಕೆ. 10 ಆಫ್ ಸೋರ್ಡ್ಸ್. ಸೊ ನಿಮಗೆ ಇಲ್ಲಿ ಏನು ಹೇಳ್ತಾ ಇದ್ದಾರೆ ಅಂತಂದರೆ, ಹೋಪ್ಲೆಸ್ ಆಗಬೇಡಿ, ಹೆಲ್ಪ್ಲೆಸ್ ಆಗಬೇಡಿ. ಪರಿಸ್ಥಿತಿ ಹೇಗೆ ಬರಲಿ, ದೇವರು ನನ್ನ ಜೊತೆ ಯಾವಾಗಲೂ ಇದ್ದಾರೆ ಅನ್ನೋ ನಂಬಿಕೆ ಏನಿದೆ ನೋಡಿ, ಆಲ್ರೆಡಿ ನೀವು ದೇವರಲ್ಲಿ ತುಂಬ ವಿಶ್ವಾಸ ನಿಮಗಿದೆ, ಇಲ್ಲ ಅಂತ ಹೇಳಿ ಅಲ್ಲ. ಬಟ್ ಇಲ್ಲಿ ನಿಮ್ಗೇನು ಹೇಳ್ತಾ ಇದ್ದಾರೆ ಅಂತಂದರೆ, ಆ ವಿಶ್ವಾಸನ ಇನ್ನಷ್ಟು ಗಟ್ಟಿ ಮಾಡೋದಕ್ಕೆ ಹೇಳ್ತಾ ಇದ್ದಾರೆ. ನೀವು ರುಟೀನ್ನ ಫಾಲೋ ಮಾಡೋದಕ್ಕೆ ಹೇಳ್ತಾ ಇದ್ದಾರೆ. ಏನು ಗೊತ್ತಾ, ಒಂದು ಸಣ್ಣ ನಾನು ನಿಮಗೊಂದು ಎಕ್ಸಾಂಪಲ್ ಹೇಳ್ತೀನಿ. ನಿಮಗೆ ನಿಮ್ಮ ಲೈಫ್ ಎಕ್ಸಾಂಪಲ್ ಅಲ್ಲ, ನಾನು ಓದಿರೋದನ್ನು ನಿಮಗೆ ಹೇಳ್ತೀನಿ. ನಿಮಗೆ ನಿಮ್ಮ ಲೈಫಲ್ಲಿ ಸಕ್ಸಸ್ಫುಲ್ ನೀವು ಆಗಬೇಕು ಅಂತಂದರೆ ಡೈಲಿ ರುಟೀನ್ ನೀವೇನು ಮಾಡ್ತೀರಾ ನೋಡಿ, ಅದರಲ್ಲಿ ಏನಾದರೂ ಚೇಂಜಸನ್ನು ತೊಗೊಂಡು ಬನ್ನಿ. ಡೈಲಿ ಏನು ಬೇಕಾದರೂ ಆಗ್ಬೋದು, ಒಂದು ಚೇಂಜಸ್ನ ತೊಗೊಂಡು ಬನ್ನಿ. ಓಕೆ, ಸೊ ನಿಮಗೆ ಇಲ್ಲಿ ಏನು ಹೇಳ್ತಾ ಇದ್ದಾರೆ, ನೋ ನೀಡ್ ಟು ವರಿ ಮಾಡುವಂಥ ಅವಶ್ಯಕತೆ ಇಲ್ಲ. ನೀವು ಬಿಗಿನಿಂಗಿಂದ ಶುರು ಮಾಡೋದಕ್ಕೆ ಹೇಳ್ತಾ ಇದ್ದರೆ, ನೀವು ರುಟೀನ್ನ ಶುರು ಮಾಡಿ. ಒಂದು ವೇಳೆ ನೀವು ಲೇಟಾಗಿ ಎದ್ದೇಳ್ತಾ ಇದ್ದೀರಾ ಅಂತಂದರೆ ಸ್ವಲ್ಪ ಬೇಗ ಹೇಳೋದಕ್ಕೆ ಪ್ರಯತ್ನ ಪಡಿ. ಓಕೆ, ತುಂಬ ಒಳ್ಳೆಯದು. ಬೇಗ ಹೇಳೋದಕ್ಕೆ ಪ್ರಯತ್ನ ಪಡ್ತೀರಾ ಅಂತಂದರೆ, ಇಲ್ಲಾಂದರೆ ನೀವು ಬೆಳಿಗ್ಗೆ ಬೇಗ ಎದ್ದೇಳ್ತೀರಾ ಅಂತಂದರೆ, ಸೊ ಏನಾದರೂ ಒಂದು ಮೆಡಿಟೇಷನ ಇಲ್ಲಾಂದರೆ ಯೋಗ ಧ್ಯಾನ ಯಾವುದಾದ್ರೂ ಒಂದನ್ನು ಆ್ಯಡ್ ಮಾಡಿ. ಓಕೆ, ಸೊ ಲೆಟ್ಸ್ ಸಿ ಪೈಲ್ ನಂಬರ್ 1. ಥ್ಯಾಂಕ್ ಯು ಸೋ ಮಚ್. ಓಕೆ, ಡಿಫೆನ್ಸಿವ್. ಪೈಲ್ ನಂಬರ್ 1 ರೆಸಿಸ್ಟೆನ್ಸ್ ಎನರ್ಜಿ ಕಾಣ್ತಾ ಇದೆ ನನಗೆ, ಪ್ರತಿರೋಧ ಮಾಡುವಂಥದ್ದು. ಸೊ ಆ ಎನರ್ಜಿಯಿಂದ ಹೊರಗೆ ಬರುವಂಥ ಅವಶ್ಯಕತೆ ಇದೆ ನಿಮಗೆ. ಓಕೆ, ಸೊ ರೈಟ್ ನಾವು ನಿಮ್ಮ ಲೈಫಲ್ಲಿ ಕ್ಯೂರಿಯಾಸಿಟಿ ಇಲ್ಲದೆ ಇರ್ಬೋದು, ತುಂಬಾ ಬೋರಿಂಗ್ ಅಂತ ಅನಿಸ್ತಾ ಇರ್ಬೋದು. ಕರೆಂಟ್ ಎನರ್ಜಿ ನನಗಿಲ್ಲಿ ಆ ಥರ ಅನಿಸ್ತಾ ಇದೆ. ಓಕೆ, ಕೆಲವೊಂದು ಅನ್ರಿಸಾಲ್ವ್ಡ್ ಇಶ್ಯೂಸ್ ಇದೆ, ಅದನ್ನ ಸಾಲ್ವ್ ಮಾಡುವಂಥ ಅವಶ್ಯಕತೆ ಇದೆ. ಏನು ಅನ್ರಿಸಾಲ್ವ್ಡ್ ಇಶ್ಯೂಸ್ ಇದೆ ನೋಡಿ ಅಂತಂದರೆ, ಇಲ್ಲಿ ತನಕ ನೀವು ಅದನ್ನ ಸಾಲ್ವ್ ಮಾಡೇ ಇಲ್ಲ. ನ್ಯೂ ಬಿಗಿನಿಂಗ್ ಅದಕ್ಕೆ ಇಲ್ಲಿ ಕೇಳ್ತಾ ಇದೆ. ಏನು ಗೊತ್ತಾ, ಹಳೇದನ್ನು ಎಂಡ್ ಮಾಡಿದ್ರೇ ನ್ಯೂ ಬಿಗಿನಿಂಗ್ ಆಗೋದಕ್ಕೆ ಸಾಧ್ಯ, ಅದರ್ವೈಸ್ ನಾಟ್. ಪೈಲ್ ನಂಬರ್ 1. ಓಕೆ, ಓಕೆ, ಥ್ಯಾಂಕ್ ಯು ಸೋ ಮಚ್. ಇನ್ನರ್ ಡಿಮನ್ಸ್. ಸೊ ಪೈಲ್ ನಂಬರ್ 1, ನಿಮ್ಮ ಡಾರ್ಕ್ನೆಸ್ ಏನಿದೆ ನೋಡಿ, ನಿಮ್ಮ ಒಳಗಿರುವಂಥ ಡಾರ್ಕ್ನೆಸ್ ಏನಿದೆ ನೋಡಿ, ಅದರ ಮೇಲೆ ವರ್ಕ್ ಮಾಡುವಂಥ ಅವಶ್ಯಕತೆ ಇದೆ ರೈಟ್ ನಾವು. ನಿಮಗೆ ಟ್ರಾನ್ಸ್ಫಾರ್ಮ್ ಆಗುವಂಥ ಅವಶ್ಯಕತೆ ಇದೆ. ಹಳೇ ವಿಷಯದಲ್ಲೇ ನೀವಿದ್ದೀರಾ ಇನ್ನೂ ಕೂಡ, ಆ ಒಂದು ಎನರ್ಜಿ ರೈಟ್ ನಾವು ನನಗಿಲ್ಲಿ ಕಾಣ್ತಾ ಇದೆ. ಯಾವುದು ಭಯ ಇದೆ ನೋಡಿ, ಅದನ್ನು ನಿಮಗೆ ಫೇಸ್ ಮಾಡೋದಕ್ಕೆ ಹೇಳ್ತಾ ಇದ್ದಾರೆ. ಅದನ್ನ
ಫೇಸ್ ಮಾಡಿ. ಫಾರ್ ಎಕ್ಸಾಂಪಲ್ಗೆ ಹೇಳ್ತಾ ಇದ್ದೀನಿ, ನಿಮ್ಗೆ ಇವಾಗ ಹೈಟ್ ಏನಿದೆ ನೋಡಿ, ಅದರಿಂದ ನಿಮಗೆ ತುಂಬಾ ಭಯ ಇದೆ ಅಂತಂದರೆ ಈ ಬಂಜ್ ಜಂಪಿಂಗ್ ಏನು ಹೇಳ್ತಾರೆ ಅದಕ್ಕೆ ಗೊತ್ತಿಲ್ಲ ನನಗೆ, ಸ್ಕೈ ಡೈವಿಂಗ್ ಎಲ್ಲ ಏನಿದೆ ನೋಡಿ, ಅದನ್ನು ನೀವು ಏನಿದೆ ನೋಡಿ ಟ್ರೈ ಮಾಡಬೇಕಾಗತ್ತೆ ಅಂಥದ್ದು. ಫಾರ್ ಎಕ್ಸಾಂಪಲ್ಗೆ ನಿಮಗೆ ಬ್ಯಾಂಕಲ್ಲಿ ಅಕೌಂಟ್ ಮಾಡೋದಿದೆ, ಬಟ್ ಬ್ಯಾಂಕಿಗೆ ಹೋಗೋದಕ್ಕೆ ನಿಮ್ಗೆ ತುಂಬ ಭಯ ಇದೆ, ಬಟ್ ನೀವು ಬ್ಯಾಂಕಿಗೆ ಹೋಗಬೇಕು, ಅಕೌಂಟ್ನ ಕ್ರಿಯೇಟ್ ಮಾಡಬೇಕು. ಆವಾಗಲೇ ಆ ಒಂದು ಎಕ್ಸಾಂಪಲಿಗೆ ಹೇಳ್ತಾ ಇದ್ದೆ, ಆವಾಗಲೇ ಆ ಒಂದು ಫಿಯರನ್ನು ನೀವು ಲೈಕ್ ಫೇಸ್ ಮಾಡೋದಕ್ಕೆ ಸಾಧ್ಯ, ಅದರ್ವೈಸ್ ನಾಟ್. ಇಲ್ಲೇನೋ ಭಯ ಇದೆ. ರೈಟ್ ನಾವು ಕರೆಂಟ್ ಎನರ್ಜಿ ನಾನು ನೋಡಿದರೆ ನಿಮಗೆ ಏನೋ ಫೇಸ್ ಮಾಡೋದಕ್ಕೆ ತುಂಬ ಭಯ ಆಗ್ತಾ ಇರ್ಬೋದು ರೈಟ್ ನಾವು, ಅಂಥ ಪರಿಸ್ಥಿತಿಯನ್ನು ನೋಡ್ತಾ ಇದ್ದೀನಿ. ಓಕೆ, ಸೊ ಎಸ್, ಪೈಲ್ ನಂಬರ್ 1 ಇಲ್ಲಿ ನಿಮ್ಗೆ ಇನ್ನೊಂದು ಏನು ಹೇಳ್ತಾ ಇದ್ದಾರೆ ಅಂತಂದರೆ, ಬೇರೆಯವರ ವಿಶನ್ನು ಫುಲ್ಫಿಲ್ ಮಾಡೋಕ್ಕಿಂತ ಮೊದಲು ನಿಮ್ಮ ವಿಶ್ ಏನಿದೆ ನೋಡಿ ಅದನ್ನು ಫಸ್ಟ್ ಆಫ್ ಆಲ್ ಫುಲ್ಫಿಲ್ ಮಾಡಿ. ಓಕೆ, ಸೊ ಫಸ್ಟ್ ಆಫ್ ಆಲ್ ನೀವು ನಿಮಗೆ ರೆಸ್ಪೆಕ್ಟನ್ನು ಕೊಡಿ ಪೈಲ್ ನಂಬರ್ 1. ಆ್ಯಂಡ್ ಕರೆಂಟ್ ಸಿಚುವೇಷನಲ್ಲಿ ನೋಡಿ ನಿಮ್ಗೆ ಎಲ್ಲಿ ರೆಸ್ಪೆಕ್ಟ್ ಸಿಗ್ತಾ ಇದೆ, ಎಲ್ಲಿ ನಿಮಗೆ ರೆಸ್ಪೆಕ್ಟ್ ಸಿಗ್ತಾ ಇಲ್ಲ ಅನ್ನೋದು. ಓಕೆ, ಸೊ ರೈಟ್ ನಾವು ನನಗಿಲ್ಲಿ ಅಂಥ ಎನರ್ಜಿ ಕಾಣ್ತಾ ಇದೆ ಪೈಲ್ ನಂಬರ್ 1. ಇಟ್ಸ್ ಅ ವೆರಿ ಇಂಪಾರ್ಟೆಂಟ್ ಸೆಲ್ಫ್ ಕೇರ್. ನಮಗೆ ನಾವು ರೆಸ್ಪೆಕ್ಟ್, ಬೇರೆಯವ್ರಿಗೆ ಕೂಡ ಅಷ್ಟು, ನಾವು ಬೇರೆಯವ್ರಿಗೆ ಎಷ್ಟು ರೆಸ್ಪೆಕ್ಟನ್ನು ಕೊಡ್ತೀವಿ ನೋಡಿ, ನಾವು ನಮಗೆ ಕೂಡ ಅಷ್ಟು ರೆಸ್ಪೆಕ್ಟನ್ನು ನಾವು ಎಕ್ಸ್ಪೆಕ್ಟ್ ಮಾಡಬೇಕು. ಓಕೆ, ಏನು ಲಿಮಿಟ್ಸ್ ಇದೆ ಅನ್ನೋದನ್ನು ನೋಡಿ. ಅಂತಂದರೆ ಮುಂದೆ ಇರುವಂತಹ ಪರ್ಸನ್, ಇವಾಗ ನೀವು ಒಬ್ಬರನ್ನ ತುಂಬ ಇಷ್ಟಪಡ್ತಾ ಇದ್ದೀರಾ, ಒಂದು ಸಿಚುವೇಶನ್ಸ್ನ ತುಂಬ ಇಷ್ಟಪಡ್ತಾ ಇದ್ದೀರಾ, ಎನಿ ಕೈಂಡ್ ಆಫ್ ಯಾವುದು ಕೂಡ ಇರ್ಬೋದು, ಅದು ನಿಮಗೆ ಎಷ್ಟು ಎನರ್ಜಿನ ಕೊಡ್ತಾ ಇದೆ, ನೀವು ಅದಕ್ಕೆ ಎಷ್ಟು ಎನರ್ಜಿನ ಹಾಕ್ತಾ ಇದ್ದೀರಾ ಅನ್ನೋದನ್ನು ನೋಡಿ. ಓಕೆ, ಸೊ ಲೆಟ್ಸ್ ಸಿ ಟ್ಯಾರೋ ಏನು ಹೇಳುತ್ತೆ ನೋಡೋಣ. ಥ್ಯಾಂಕ್ ಯು ಸೋ ಮಚ್, ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸೋ ಮಚ್. ಓಕೆ, 4 ಆಫ್ ಕಪ್ಸ್ ನೋಡಿ. ಫಸ್ಟ್ ಆಫ್ ಆಲ್ ಪೈಲ್ ನಂಬರ್ 1, ಲ್ಯಾಕ್ ಆಗಿ ಯೋಚನೆ ಮಾಡಬೇಡಿ, ಕೊರತೆಯಿಂದ ಯೋಚನೆ ಮಾಡಬೇಡಿ. ನಿಮ್ಮಲ್ಲಿ ಸಮೃದ್ಧಿ ಇದೆ, ನಿಮ್ಮಲ್ಲಿ ಪ್ಯಾಷನ್ ಇದೆ. ಓಕೆ, ಸೊ ಪ್ಯೂರಿಟಿಯಿಂದ ಯಾವ ಕೆಲಸನ ಮಾಡ್ತೀರಾ ನೋಡಿ, ಅಲ್ಲಿ ಸಕ್ಸಸ್ ಇದೆ. ಪ್ಯೂರಿಟಿ ಅಂದ್ರೇನು? ಧರ್ಮ ಅಂದ್ರೇನು? ಧರ್ಮ ಅಂತಂದರೆ ನೀವು ಮಾಡುವ ಕೆಲಸದಲ್ಲಿ ಬೇರೆಯವರಿಗೂ ಕುಂದು ಇರಬಾರ್ದು, ನಿಮಗೂ ಕೂಡ ಕುಂದು ಇರಬಾರ್ದು. ಓಕೆ, ಆ್ಯಂಡ್ ಇನ್ನೊಂದು ನಿಮ್ಗೆ ಇಲ್ಲಿ ಏನು ಹೇಳ್ತಾ ಇದ್ದಾರೆ ಅಂತ, ರೈಟ್ ನಾವು ನೀವು ಎಲ್ಲಿ ಇದ್ದೀರಾ ನೋಡಿ, ಅಲ್ಲಿ ತುಂಬ ಸಮೃದ್ಧಿ ಇದೆ, ಅಬಂಡೆನ್ಸ್ ಇದೆ. ಬಟ್ ನಿಮ್ಗೇನು ಅನಿಸುತ್ತೆ, ಇನ್ನೂ ಬೇಕು ಅನ್ನೋದು. ಅದು ಸಿಗುವಂಥ ಆಫರ್ ಏನಿದೆ ಅದು ನಿಮ್ಗೆ ಕಾಣ್ತಾ ಇಲ್ಲ. ಬಿಕಾಸ್ ನಿಮ್ಗೆ ಅನಿಸುತ್ತೆ ಎಲ್ಲನೂ ಎಂಟಿ, ಎಲ್ಲನೂ ಖಾಲಿ, ಏನೂ ಇಲ್ಲ ನನ್ನಲ್ಲಿ ಅನ್ನೋದು. ಸೊ ರೈಟ್ ನಾವು ನಿಮ್ಗೆ ಇಲ್ಲಿ ಏನು ಹೇಳ್ತಾ ಇದ್ರೆ, ಗ್ರ್ಯಾಟಿಟ್ಯೂಡ್ನ ವ್ಯಕ್ತಪಡಿಸಿ, ಕೃತಜ್ಞತೆ ಭಾವನ ವ್ಯಕ್ತಪಡಿಸಿ, ಎಮೋಷನ್ಸ್ ಎಲ್ಲಿ ಹೋಗ್ತಾ ಇದೆ ಅನ್ನೋದನ್ನು ನೋಡಿ ಪೈಲ್ ನಂಬರ್ 1. ಓಕೆ, 4 ಆಫ್ ಪೆಂಟಿಕಲ್ಸ್, ನಾನು ಇವಾಗಷ್ಟೇ ಹೇಳಿದೆ ರೆಸಿಸ್ಟೆನ್ಸ್, ಇಲ್ಲಿ ತುಂಬಾ ರೆಸಿಸ್ಟೆನ್ಸ್ ಇದೆ, ಪ್ರತಿರೋಧ ಇದೆ ಇಲ್ಲಿ. ಪೈಲ್ ನಂಬರ್ 1, ನಿಮ್ಮ ಹೆಲ್ತ್ ಮೇಲೆ ಹೆಚ್ಚಿನ ಗಮನನ ಕೊಡಿ. ಹಣದ ಹಿಂದೆ ಹೆಚ್ಚು ಓಡಬೇಡಿ ಪೈಲ್ ನಂಬರ್ 1. ಓಕೆ, ಸೊ ನಿಮಗೆ ಯಾರು ಹೆಲ್ಪ್ ಮಾಡಿದ್ದಾರೆ ನೋಡಿ, ಅವರಿಗೆ ಗ್ರ್ಯಾಟಿಟ್ಯೂಡ್ನ ವ್ಯಕ್ತಪಡಿಸಿ. ಇವನ್ ಇಫ್ ಇಟ್ ಈಸ್ ಅವ್ರು ನಿಮ್ಮ ಜೊತೆ ಇವಾಗ ಮಾತಾಡದೇ ಇರಲಿ. ಓಕೆ, ರಾಹು ಎನರ್ಜಿ ಇದೆ ಇಲ್ಲಿ. ನಿಮಗೆ ತುಂಬಾ ಒಬ್ಸೆಸ್ಡ್ ಆಗ್ತೀರಾ ಕೆಲವೊಮ್ಮೆ, ನೀವು ಒಂದು ವಿಷಯದ ಬಗ್ಗೆ ತುಂಬ ಆಳವಾಗಿ ಯೋಚನೆ ಮಾಡ್ತೀರಾ, ಇಲ್ಲಾಂದರೆ ಕ್ರೇವಿಂಗ್ ಜಾಸ್ತಿ ಇದೆ ನಿಮಗೆ, ಅದು ಬೇಕು ಇದು ಬೇಕು ನನಗೆ, ಅದಾಗಬೇಕು, ಆ ಥರ ಭಾವ ನಿಮ್ಮಲ್ಲಿ ತುಂಬ ಇದೆ ಪೈಲ್ ನಂಬರ್ 1. ಅದಾಗಬಾರ್ದು. ಓಕೆ, ಸೊ ರಿಲೀಸ್ ಮಾಡುವಂಥ ಅವಶ್ಯಕತೆ ಇದೆ ಇಲ್ಲಿ, ಈ ಕೈ ಮುಷ್ಟಿನ ನೀವು ಎಷ್ಟು ಹೊತ್ತು ಅಂತ ಹೀಗೆ ಇಡಬಹುದು, ರಿಲೀಸ್ ಮಾಡಬೇಕಾಗತ್ತೆ ಅಲ್ವಾ. ಸೊ ಅದೇ ಥರ ಇಲ್ಲಿ ದ ಟವರ್ ನೋಡಿ, ನಿಮಗೆ ಕ್ಲೆನ್ಸ್ ಮಾಡುವಂಥ ಅವಶ್ಯಕತೆ ಇದೆ ಪೈಲ್ ನಂಬರ್ 1 ಪೀಪಲ್. ರೈಟ್ ನಾವು ನಿಮ್ಮ ಸಿಚುವೇಶನ್ಸಲ್ಲಿ ನಿಮಗೆ ತುಂಬಾ ಶಾಕ್ಡ್ ಅಂತ ಅನಿಸ್ಬಾರ್ದು, ಸಡನ್ ಅನ್ಎಕ್ಸ್ಪೆಕ್ಟೆಡ್, ನೀವು ಅಂದ್ಕೊಂಡೇ ಇರಲಿಲ್ಲ ಆ ಥರ ಒಂದು ಚೇಂಜ್ ನಿಮ್ಮ ಲೈಫಲ್ಲಿ ಬಂದಿರ್ಬೋದು. ಕೆಲವ್ರದ್ದು ಜಾಬ್ ಕಳ್ಕೊಂಡಿರ್ಬೋದು, ಎನಿ ಕೈಂಡ್ ಆಫ್
ಎನಿ ಕೈಂಡ್ ಆಫ್. ಇಲ್ಲಿ ನಿಮ್ಮ ಕ್ಲೆನ್ಸಿಂಗ್ ನಡೀತಾ ಇದೆ. ಮುಂದಕ್ಕೆ ನಿಮಗೆ ಗೊತ್ತಾಗುತ್ತೆ ಯಾಕೆ ನಿಮ್ಮ ಲೈಫಲ್ಲಿ ಈ ಥರ ಆಗಿತ್ತು ಅನ್ನೋದು. ಈ ಒಂದು ಶಾಕ್ ನಿಮಗೆ ಎಲ್ಲಿಂದ ಬಂತು ಅಂತಲೇ ನಿಮ್ಗೆ ಗೊತ್ತಿಲ್ಲ. ಸೊ ಆ ಥರ ಎನರ್ಜಿ. ಬಟ್ ನಿಮ್ಗೆ ಇಲ್ಲಿ ಏನು ಹೇಳ್ತಾ ಇದ್ದಾರೆ ಅಂತಂದರೆ, ಪಾಯಿಲ್ ನಂಬರ್ 1, ಲೈಫ್ ಬದುಕಿನ ರಿಲೇಟೆಡ್ ಯಾವುದೇ ನೀವು ನಿರ್ಧಾರನ ತೊಗೊಳ್ತೀರಾ ನೋಡಿ, ಅದನ್ನ ತೊಗೊಳ್ಳೇಬೇಕಾಗತ್ತೆ ರೈಟ್ ನಾವು. ಮುಂದೆ ನಾನು ಏನು ಮಾಡಬೇಕು, ಇವಾಗ ಪ್ರೆಸೆಂಟಲ್ಲಿ ನಾನು ಏನು ಮಾಡಬೇಕು, ಯಾವ ಥರ ನಿರ್ಧಾರ ತೊಗೊಂಡ್ರೆ ನನಗೆ ಚೆನ್ನಾಗಿರುತ್ತೆ ಅನ್ನೋದು ಈವಾಗಲೇ ನೀವು ನಿರ್ಧಾರ ಮಾಡಬೇಕಾಗತ್ತೆ. ಪಾಯಿಲ್ ನಂಬರ್ 1. ಒಂದು ವೇಳೆ ನೀವು ನಿರ್ಧಾರ ಮಾಡಿಲ್ಲ ಅಂತ ಅಂದರೆ ಯೂನಿವರ್ಸ್, ಬ್ರಹ್ಮಾಂಡನೇ ಆ ಒಂದು ನಿರ್ಧಾರ ನಿಮ್ಮಲ್ಲಿ ಮಾಡಿಸುತ್ತೆ. ಅದು ಸ್ವಲ್ಪ ಪೇನ್ಫುಲ್ ಆಗಿರುತ್ತೆ. ಓಕೆ, ಸೊ ಇದು ದ ಟವರ್ ಏನಿದೆ ನೋಡಿ, ದ ಟವರ್ ಕಾರ್ಡ್ ಬಂದರೆ ನಮ್ಮ ಲೈಫಲ್ಲಿ ಚೆನ್ನಾಗಿ, ಬಿಕಾಸ್ ಇದು ಟ್ರಾನ್ಸ್ಫಾರ್ಮೇಷನ್ಸ್ ಬಗ್ಗೆ ಮಾತಾಡುತ್ತೆ. ಬಟ್ ಬಂದಾಗ ಸ್ವಲ್ಪ ಪೇಯ್ನ್ಫುಲ್ ಅಂತ ಅನಿಸುತ್ತೆ. ಬಟ್ ಆ ಪೇಯ್ನ್ ಬಂದು ಹೋದ ಮೇಲೆ ನಮ್ಮ ಒಂದು ವರ್ಷನ್ ಏನಿದೆ ನೋಡಿ, ಅದನ್ನು ನಾವು ತುಂಬ ಚೆನ್ನಾಗಿ ನೋಡಬಹುದು ಆ್ಯಂಡ್ ತಿಳ್ಕೊಳ್ಬೋದು. ಓಕೆ, ಸೊ 8 ಆಫ್ ಸೋರ್ಟ್ಸ್ ಇದೆ ಇಲ್ಲಿ. ಸೆಲ್ಫ್ ಡೌಟ್ ತುಂಬ ಇದೆ ಪಾಯಿಲ್ ನಂಬರ್ 1 ನಿಮಗೆ. ಸೆಲ್ಫ್ ಡೌಟ್ ಮಾಡೋದನ್ನು ಬಿಟ್ಬಿಡಿ. ನಿಮ್ಮ ಇಂಟ್ಯೂಷನ್, ನಿಮ್ಮ ಅಂತರಾತ್ಮ ಏನಿದೆ ನೋಡಿ, ಅದನ್ನ ಟ್ರಸ್ಟ್ ಮಾಡಿ ಅಂತರಾತ್ಮನ. ಇದು ಆ್ಯಕ್ಚುಲಿ ನಿಮ್ಮ ಮೈಂಡ್ ನಿಮ್ಮನ್ನು ಟ್ರಿಕ್ಸ್ ಮಾಡ್ತಾ ಇದೆ. ಈ ಥರ ಮಾಡಬೇಡ, ಹೀಗೆ ಮಾಡಬೇಡ, ಡೌಟನ್ನು ನಿಮ್ಮ ಮೈಂಡ್ ತರಿಸುತ್ತೆ. ಸೊ ಮೈಂಡನ್ನು ಕಂಟ್ರೋಲ್ ಮಾಡಿ. ಹೆಚ್ಚು ಮೈಂಡ್ ಏನು ಹೇಳುತ್ತೆ ನೋಡಿ ಅದನ್ನು ಕೇಳಬೇಡಿ. ಕಿಂಗ್ ಆಫ್ ಪೆಂಟಿಕಲ್ಸ್, ಮೆಡಿಟೇಷನ್ ಮಾಡುವಂಥ ಅವಶ್ಯಕತೆ ಇದೆ ಪಾಯಿಲ್ ನಂಬರ್ 1 ನಿಮಗೆ. ಮೆಡಿಟೇಷನ್ಸ್ ಮಾಡುವಂಥ ಅವಶ್ಯಕತೆ ಇದೆ. ಓಕೆ, ಮೆಡಿಟೇಷನ್ ಮಾಡಿ, ಧ್ಯಾನ ಮಾಡುವಂಥ, ಬಿಕಾಸ್ ಇದು ಕೂಡ ಅದರ ಬಗ್ಗೆನೇ ತಿಳಿಸುತ್ತೆ. ಧ್ಯಾನ ಮಾಡುವಂಥ ಅವಶ್ಯಕತೆ ಇದೆ ನಿಮಗೆ. ಇಲ್ಲಾಂದರೆ ನಿಮ್ಮ ಮೈಂಡ್ ಏನಿದೆ ನೋಡಿ, ನಿಮ್ಮನ್ನು ತುಂಬ ಡಿಸ್ಟ್ರ್ಯಾಕ್ಟ್ ಮಾಡ್ಬೋದು. ಓಕೆ, ಸೊ ಲೆಟ್ಸ್ ಸಿ ಪಾಯಿಲ್ ನಂಬರ್ 1ಗೆ ಬೇರೆ ಏನು ಗೈಡೆನ್ಸ್ ಇದೆ ಅಂತ ನೋಡೋಣ. ಓಕೆ, ಫೆಬ್ರವರಿ ತಿಂಗಳು ತುಂಬ ನಿಮಗೆ ಸಿಗ್ನಿಫಿಕೆಂಟ್ ಇರ್ಬೋದು. ಇಲ್ಲಾಂದರೆ ಈ ಬಂದು ಹೋದ ಫೆಬ್ರವರಿ ತಿಂಗಳು ನಿಮಗೆ ತುಂಬ ಸಿಗ್ನಿಫಿಕೆಂಟ್ ಆಗಿರಬಹುದು. ರೈಟ್ ವಾಟ್ ಮೋಟಿವೇಟ್ಸ್ ಯು, ಜರ್ನಲ್. ನಿಮಗೆ ಜರ್ನಲ್ ಮಾಡೋದಕ್ಕೆ ಹೇಳ್ತಾ ಇದ್ದಾರೆ ಪಾಯಿಲ್ ನಂಬರ್ 1. ಸೊ ಆದಷ್ಟು ಜರ್ನಲ್ ಮಾಡಿ. ನಿಮ್ಮ ಮೈಂಡಲ್ಲಿ ಏನು ನಡೀತಾ ಇದೆ, ಏನಾಗ್ತಾ ಇದೆ, ಇದಕ್ಕೆ ಪ್ರಾಯ ಆಗಿದೆ ಅದೆಲ್ಲ ಹೇಳುವಂಥ ಅವಶ್ಯಕತೆಯೇ ಇಲ್ಲ. ರೈಟ್ ವಾಟ್ ಮೋಟಿವೇಟ್ಸ್ ಯು, ನಿಮಗೆ ಯಾವುದು ಮೋಟಿವೇಟ್ ಮಾಡುತ್ತೆ ನೋಡಿ ಅದನ್ನ ಬರೆಯಿರಿ, ಜರ್ನಲ್ ಮಾಡಿ ಡೈಲಿ ನಿಮ್ಮ ಲೈಫಲ್ಲಿ ಏನಾಗ್ತಾ ಇದೆ ಅನ್ನೋದು. ಓಕೆ, ಥಿಂಗ್ಸ್ ಯು ಕಾಂಟ್ ಬೈ ಇನ್ ಅ ಸ್ಟೋರ್, ಲವ್, ಡ್ರೀಮ್ಸ್, ಫ್ರೆಂಡ್ಸ್, ಹೋಪ್, ಹ್ಯಾಪಿನೆಸ್ ಆ್ಯಂಡ್ ಟೈಮ್. ಸೊ ಇದನ್ನೆಲ್ಲ ನೀವು ಬೈ ಮಾಡೋದಕ್ಕೆ ಸಾಧ್ಯ ಇಲ್ಲ ಸ್ಟೋರಲ್ಲಿ. ಓಕೆ, ಸೊ ಆದಷ್ಟು ಪ್ರೀತಿಯಿಂದ ಇರಿ. ನಿಮ್ಮ ಡ್ರೀಮನ್ನು ಚೇಂಜ್ ಮಾಡಿ. ಫ್ರೆಂಡ್ ಸರ್ಕಲ್ ಯಾರು, ಕಂಪ್ಯಾನಿಯನ್ ಯಾರು ನಿಮ್ಮ ಫ್ರೆಂಡ್ಸ್ ಹೌದು ಅಲ್ವೋ ಅನ್ನೋದನ್ನು ಚೆನ್ನಾಗಿ ನೋಡಿ. ಹೋಪ್ ನಾನು ಮೊದಲೇ ಹೇಳಿದೆ. ಹ್ಯಾಪಿನೆಸ್ನ ಆದಷ್ಟು ಲೈಫಲ್ಲಿ ಇನ್ಕ್ಲೂಡ್ ಮಾಡಿ ಆ್ಯಂಡ್ ಟೈಮಿಗೆ ಹೆಚ್ಚಿನ ಮಹತ್ವನ ಕೊಡಿ ಪಾಯಿಲ್ ನಂಬರ್ 1. ಓಕೆ, ಸೊ ಎಸ್, ದಿಸ್ ಇಸ್ ಪಾಯಿಲ್ ನಂಬರ್ 1. ಐ ಹೋಪ್ ಇವತ್ತು ರೀಡಿಂಗ್ ಇಷ್ಟವಾಗಿರ್ಬೋದು ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆದರೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಹಾಗೆ ನಿಮ್ಗೆ ಏನಾದರೂ ಪರ್ಸ್ನಲ್ ರೀಡಿಂಗ್ ಬೇಕು ಅಂತ ಅಂದರೆ ಇನ್ಸ್ಟಾಗ್ರಾಮಲ್ಲಿ DM ಮಾಡಿ. ಸಿಗೋಣ ಇನ್ನೊಂದೊಳ್ಳೆ ರೀಡಿಂಗ್ ಜೊತೆ. ಅಂಟಿಲ್ ದೆನ್ ಟೇಕ್ ಕೇರ್, ಬಾಯ್. ಹೆಲೋ ಪಾಯಿಲ್ ನಂಬರ್ 2, ವೆರಿ ಇಂಟ್ರೆಸ್ಟಿಂಗ್ ಕಾರ್ಡ್, ಸ್ಟಾರ್ ಗ್ರೇಸರ್. ಸೊ ಯಾವೊಂದು ಪವಿತ್ರ ಶಕ್ತಿ, ಯಾವೊಂದು ದಿವ್ಯ ಶಕ್ತಿ ಅಂತಂದರೆ ಆಕಾಶಕ್ಕೆ ರಿಲೇಟೆಡ್ ಸಂಬಂಧಪಟ್ಟಂಥ ರೆಲ್ಮ್ ಇರ್ಬೋದು ನೋಡಿ. ಸೊ ಅದರಲ್ಲಿರುವಂತಹ ಎಲ್ಲ ಒಂದು ಶಕ್ತಿಗಳು ನಿಮ್ಮ ಜೊತೆ ಕನೆಕ್ಷನ್ನ ಕ್ರಿಯೇಟ್ ಮಾಡೋದಕ್ಕೆ ಪ್ರಯತ್ನ ಪಡ್ತಾ ಇದೆ. ಹಾಗೆ ನಿಮ್ಮ ಜೊತೆ ಕಮ್ಯುನಿಕೇಷನ್, ಸಂವಹನ ಕೂಡ ಮಾಡೋದಕ್ಕೆ, ಸಂಪರ್ಕ ಮಾಡೋದಕ್ಕೆ ಕೂಡ ಪ್ರಯತ್ನ ಪಡ್ತಾ ಇದೆ ಪಾಯಿಲ್ ನಂಬರ್ 2. ಓಕೆ, ಯೂನಿವರ್ಸ್, ಲೈಕ್ ಇದು ಬ್ರಹ್ಮಾಂಡ ಇರ್ಬೋದು, ಸ್ಟಾರ್ ರಿಲೇಟೆಡ್, ಆಕಾಶಕ್ಕೆ ಸಂಬಂಧಪಟ್ಟ ಇರುವಂತಹದ್ದು. ಓಕೆ, ಸೊ ನಿಮ್ಮ ಒಂದು ವಿಶ್ ಇರ್ಬೋದು, ನಿಮ್ಮ ಆಸೆ ಆಕಾಂಕ್ಷೆಗಳಿರ್ಬೋದು, ಅದನ್ನು ಅಲೈನ್ಮೆಂಟ್ಗೆ ತರೋದಕ್ಕೆ, ಲೈನ್ ಆಗಿ ತರೋದಕ್ಕೆ ತುಂಬಾ ಪ್ರಯತ್ನ ಪಡ್ತಾ ಇದೆ. ಓಕೆ, ಸೊ ಪಾಯಿಲ್ ನಂಬರ್ 2 ಪೀಪಲ್, ನಿಮಗೇನಾದರೂ ಆಕಾಶಿಕ್ ರೀಡಿಂಗ್ ಕಲಿಬೇಕು ಅಂತಂದರೆ ಅದನ್ನು ಕಲೀರಿ. ಅಸ್ಟ್ರಾಲಜಿ ಕಲಿಬೇಕು ಅಂತ ಇದ್ದರೆ ಅದನ್ನು ಕಲೀರಿ. ಓಕೆ, ಇಟ್ಸ್ ಆಲ್ ರಿಲೇಟೆಡ್, ಆಕಾಶಕ್ಕೆ ರಿಲೇಟೆಡ್ ಪಟ್ಟಿರುವಂಥದ್ದು, ಸ್ಟಾರ್ಸ್ಗೆ ರಿಲೇಟೆಡ್ ಪಟ್ಟಿರುವಂಥದ್ದು. ಓಕೆ, ಸೊ ಅಂಥ ಎನರ್ಜಿನ ರೈಟ್ ನಾವು ನಾನು ಇಲ್ಲಿ ನೋಡ್ತಾ ಇದ್ದೀನಿ ಪಾಯಿಲ್ ನಂಬರ್ 1. ಓಕೆ, ಆ್ಯಂಡ್ ನಿಮ್ಗೆ ಇಲ್ಲಿ ಇನ್ನೊಂದು ಏನು ಪಾಯಿಲ್ ನಂಬರ್ 2 ಇನ್ನೊಂದು ನಿಮ್ಗೆ ಇಲ್ಲಿ ಏನು ಹೇಳ್ತಾ ಇದ್ದಾರೆ ಅಂತಂದರೆ, ಲೈಕ್ ನಿಮ್ಮ ಕಮ್ಯುನಿಕೇಷನ್ಸ್ ಮೇಲೆ ಹೆಚ್ಚಿನ ಗಮನನ ನೀವು ಕೊಡಬೇಕಾಗತ್ತೆ. ಓಕೆ, ಆ್ಯಂಡ್ ಈ ಒಂದು ಯೂನಿವರ್ಸ್ ಅಂತಲೇ ಹೇಳ್ತೀನಿ, ನಿಮ್ಮ ಜೊತೆ ಯೂನಿವರ್ಸ್ ಕನೆಕ್ಷನ್ ಕ್ರಿಯೇಟ್ ಮಾಡ್ತಾ ಇದೆ, ನಿಮ್ಮ ಜೊತೆ ಸಂಪರ್ಕ ಕೂಡ ಮಾಡ್ತಾ ಇದೆ. ಆ್ಯಂಡ್ ನಿಮ್ಗೆ ಇಲ್ಲಿ ಏನು ಹೇಳ್ತಾ ಇದ್ದಾರೆ ಅಂತಂದರೆ, ನಿಮ್ಮ ಡ್ರೀಮ್ಸ್ ಏನಿದೆ ನೋಡಿ ಅದನ್ನು ಸೆಟ್ ಯುವರ್ ಸೈಟ್ಸ್ ಹೈಯರ್. ಆ ಡ್ರೀಮನ್ನು ಇನ್ನಷ್ಟು ಲೈಕ್ ದೊಡ್ಡ ಪಿಕ್ಚರಲ್ಲಿ ನೋಡೋದಕ್ಕೆ ನಿಮಗೆಲ್ಲ ಹೇಳ್ತಾ ಇದ್ದಾರೆ.
ಸೊ ಅಂಥ ಎನರ್ಜಿನ ರೈಟ್ ನಾವು ನಾನು ಇಲ್ಲಿ ನೋಡ್ತಾ ಇದ್ದೀನಿ. ಇಟ್ಸ್ ಆಲ್ ಅಬೌಟ್ ಸ್ಟಾರ್ಸ್. ಓಕೆ, ಆ್ಯಂಡ್ ಇನ್ನೊಂದು ನಿಮ್ಮ ಲೈಫಲ್ಲಿ ಒಂದು ರೂಢಿ ಮಾಡ್ಕೊಳ್ಳಿ, ಪೈಲ್ ನಂಬರ್ 1, ಪೈಲ್ ನಂಬರ್ 2. ಯಾಕೆ ನಾನು ಪೈಲ್ ನಂಬರ್ 1 ಹೇಳ್ತಾ ಇದ್ದೀನಿ ಗೊತ್ತಿಲ್ಲ. ಸೊ ಮೇ ಬಿ ಪೈಲ್ ನಂಬರ್ 1 ಚೂಸ್ ಮಾಡಿ ನೀವು ಪೈಲ್ ನಂಬರ್ 2 ಚೂಸ್ ಮಾಡಿರ್ಬೋದು. ಆ್ಯಂಡ್ ಇನ್ನೊಂದು ಏನು ಅಂತಂದರೆ, ಲೈಕ್ ನಿಮಗೆ ಇಲ್ಲಿ ಏನು ಹೇಳ್ತಾ ಇದ್ದಾರೆ ಅಂತಂದರೆ, ಆಕಾಶನ ಸ್ವಲ್ಪ ಗೇಜ್ ಮಾಡಿ, ಸ್ಟಾರ್ ನೋಡೋದಿರ್ಬೋದು, ಚಂದ್ರ ಮಾಮನ ನೋಡೋದಿರ್ಬೋದು, ರಾತ್ರಿ ಹೊತ್ತು ಆಕಾಶ ಯಾವ ಥರ ಶೈನ್ ಆಗುತ್ತೆ ಅದನ್ನು ನೋಡಿ. ಆ್ಯಂಡ್ ನಿಮಗೇನಾದರೂ ಕನ್ಫ್ಯೂಷನ್ಸ್ ಆಗ್ತಾ ಇದೆ, ಇಲ್ಲಾಂದರೆ ಐಡಿಯಾಸ್ಗಳೇನು ಸಿಗ್ತಾ ಇಲ್ಲ ಅಂತಂದರೆ ನಿಮಗೆ ಸ್ವಲ್ಪ ಆಕಾಶನ ನೋಡುವಂಥ ಅವಶ್ಯಕತೆ ಇದೆ. ಸೊ ಅಲ್ಲಿಂದ ನಿಮಗೆ ಮೆಸೇಜಸ್ಗಳು ಬರುವಂತಹ ಲಕ್ಷಣಗಳನ್ನು ನಾನಿಲ್ಲಿ ನೋಡ್ತಾ ಇದ್ದೀನಿ. ಓಕೆ, ಸೊ ಲೆಟ್ಸ್ ಸಿ ಯಾವ ಸ್ಪಿರಿಟ್ ಆ್ಯನಿಮಲ್ ಜೊತೆ ನೀವು ಕನೆಕ್ಟ್ ಆಗಬೇಕು ಇವಾಗ ಅಂತ ನೋಡೋಣ. ಥ್ಯಾಂಕ್ ಯು ಸೋ ಮಚ್ ಪೈಲ್ ನಂಬರ್ 2. ಥ್ಯಾಂಕ್ ಯು ಸೋ ಮಚ್ ಯೂನಿವರ್ಸ್. ಓಕೆ, ಥ್ಯಾಂಕ್ ಯು ಸೋ ಮಚ್. ಪಾಂಡ, ವಾವ್, ಪಾಂಡ ತುಂಬ ಕ್ಯೂಟ್ ಆ್ಯಕ್ಚುಲಿ ಆ್ಯನಿಮಲ್ ಅಲ್ವಾ. ಸೊ ಪಾಂಡನ ನೀವು ಒಂದು ಕಡೆ ಲೈಕ್ ಕೂರಿಸಿದ್ರೆ ಕೂತಿರುತ್ತೆ ಮತ್ತು ಅದು ನಿಮ್ಮ ಹಿಂದೆನೇ ಬರುತ್ತೆ. ಸೊ ನೀವು ಯೂಟ್ಯೂಬಲ್ಲಿ ನೋಡಿದರೆ, ಶಾರ್ಟ್ಸಲ್ಲಿ ಬರುತ್ತೆ, ಯೂಟ್ಯೂಬಲ್ಲಿ ನೋಡಿದರೆ ಪಾಂಡ. ಸೊ ನೋಡಿ ಯಾವ ಥರ ಪ್ಲೇಫುಲ್ ಆಗಿರುತ್ತೆ ಆ್ಯಂಡ್ ಹೇಗೆ ಅದು ಆಟಾಡ್ತಾ ಇರುತ್ತೆ ಅನ್ನೋದನ್ನು ನೋಡಿ. ತುಂಬ ಚೆನ್ನಾಗಿರುತ್ತೆ ಪಾಂಡ ನೋಡೋದು, ಲೈಕ್ ಆ ಒಂದು ಆ್ಯನಿಮಲ್ನ ನೋಡೋದ್ರಿಂದ. ಸೊ ನೀವು ಇಲ್ಲಿ ತನಕ ನೋಡಿಲ್ಲ ಅಂತಂದರೆ ಒಂದು ಜಸ್ಟ್ ನೋಡಿ, ತುಂಬ ಚೆನ್ನಾಗಿರುತ್ತೆ. ಅದರ ಜೊತೆ ಕನೆಕ್ಷನ್ ಒಂದು ನಿಮ್ಮದು ಕ್ರಿಯೇಟ್ ಆದಾಗೆ ಆಗುತ್ತೆ. ಓಕೆ, ಆದಷ್ಟು ಕೇರ್ ಫ್ರೀ ಆಗಿರೋದಕ್ಕೆ ಹೇಳ್ತಾ ಇದ್ರೆ, ಫ್ಯೂಚರ್ ಬಗ್ಗೆ ಹೆಚ್ಚು ಚಿಂತೆ ಮಾಡಬೇಡಿ. ಪೈಲ್ ನಂಬರ್ 2, ಪಾಸ್ಟ್ ಬಗ್ಗೆ ಕೂಡ ಹೆಚ್ಚು ಚಿಂತೆ ಮಾಡಬೇಡಿ. ಪ್ರೆಸೆಂಟಲ್ಲಿ ಏನಿದೆ ನೋಡಿ ಅದು ತುಂಬ ಇಂಪಾರ್ಟೆಂಟ್. ಸತ್ಯ ಏನು ಗೊತ್ತಾ ಪೈಲ್ ನಂಬರ್ 2? ಸತ್ಯ ಏನು ಅಂತಂದರೆ, ಇವಾಗ ಈ ಸಮಯ ನಾನಿವಾಗ ರೀಡಿಂಗ್ ಮಾಡ್ತಾ ಇದ್ದೀನಿ, ಈ ಸಮಯ ನೀವು ಈ ರೀಡಿಂಗ್ನ ನೋಡ್ತಾ ಇದ್ದೀರಾ. ಸೊ ಅದು ಸತ್ಯ. ಓಕೆ, ಸೊ ಆದಷ್ಟು ಬ್ಯಾಲೆನ್ಸನ್ನು ತಗೊಂಡು ಬರೋದಕ್ಕೆ ನಿಮಗೆ ಹೇಳ್ತಾ ಇದ್ರೆ. ಆ್ಯಂಡ್ ಮೆಡಿಟೇಷನ್, ಪೈಲ್ ನಂಬರ್ 2 ಮೆಡಿಟೇಷನ್ ಮಾಡಿ, ತುಂಬ ಒಳ್ಳೆಯದು. ಓಕೆ, ಪೈಲ್ ನಂಬರ್ 2. ಸೊ ಲೆಟ್ಸ್ ಸಿ, ಇದರಿಂದ ಅಲ್ಲ, ಸೊ ಲೆಟ್ಸ್ ಸಿ ನಿಮ್ಗೆ ಬೇರೆ ಏನು ಮೆಸೇಜ್ ಇದೆ ಅಂತ ನೋಡೋಣ. ಪೈಲ್ ನಂಬರ್ 2, ಥ್ಯಾಂಕ್ ಯು ಸೋ ಮಚ್ ಡಿಯರ್ ಯೂನಿವರ್ಸ್. ಪೈಲ್ ನಂಬರ್ 2, ನನಗೆ ಇವರ ಎನರ್ಜಿ ಜೊತೆ ಕನೆಕ್ಟ್ ಆಗೋದಕ್ಕೇನೋ ಲೈಕ್ ಎಷ್ಟು ಪ್ರಯತ್ನ ಪಟ್ಟರೂ ಕೂಡ ಲೈಕ್ ಈ ಒಂದು ಎನರ್ಜಿ ಜೊತೆ ಕನೆಕ್ಟ್ ಆಗ್ತಾ ಇಲ್ಲ ನಾನು. ಓಕೆ, ಬಿಕಾಸ್ ಏನು ಅಂತಂದರೆ ಈ ಒಂದು ಎನರ್ಜಿ ಏನಿದೆ ನೋಡಿ, ಬೇರೆ ಬೇರೆ ಮೆಸೇಜನ್ನು ಡೆಲಿವರ್ ಮಾಡುತ್ತೆ. ಏನು ಪರ್ಟಿಕ್ಯುಲರ್ ಆಗಿ ಒಂದೇ ಅಂತ ಹೇಳೋದಕ್ಕಾಗೋದಿಲ್ಲ ಇಲ್ಲಿ. ಸೊ ಅಂಥ ಮೆಸೇಜ್ ನನಗೆ ಇಲ್ಲಿ ಕಾಣ್ತಾ ಇದೆ ಇಲ್ಲಿ. ಓಕೆ, ಥ್ಯಾಂಕ್ ಯು ಸೋ ಮಚ್. 9 ಆಫ್ ಪೆಂಟಿಕಲ್ಸ್, ಇಂಡಿಪೆಂಡೆಂಟ್ ಆಗೋದನ್ನು ಕಲೀರಿ. ಪೈಲ್ ನಂಬರ್ 2, ಯಾರನ್ನು ಕೂಡ ಪ್ಲೀಸ್ ಮಾಡೋದಕ್ಕೆ ಹೋಗಬೇಡಿ. ಸೊ ಇಲ್ಲಿ ನಿಮಗೆ ಅದನ್ನೇ ಹೇಳ್ತಾ ಇದ್ದಾರೆ, ಗ್ರೌಂಡ್ ಯುವರ್ ಸೆಲ್ಫ್, ಇಂಡಿಪೆಂಡೆಂಟ್ ಗ್ರೌಂಡ್. ನಿಮ್ಮನ್ನು ನೀವು ಗ್ರೌಂಡ್ ಮಾಡುವಂಥ ಅವಶ್ಯಕತೆ ಇದೆ. ಸೆಲ್ಫ್ ಲವ್ ಮಾಡುವಂಥ ಅವಶ್ಯಕತೆ ಇದೆ. ಸೆಲ್ಫ್ ಕೇರ್ ಮಾಡುವಂಥ ಅವಶ್ಯಕತೆ ಇದೆ ನಿಮಗೆ. ಓಕೆ, ಸೊ ಇಲ್ಲಿ ತನಕ ನೀವೆಷ್ಟು ಅಚೀವ್ಮೆಂಟ್ ಮಾಡಿದ್ದೀರಾ ನೋಡಿ, ಅದಕ್ಕೆ ನಿಮ್ಮನ್ನು ನೀವು ಅಪ್ರಿಷಿಯೇಟ್ ಮಾಡೋದನ್ನು ಮರಿಬೇಡಿ. ಸಣ್ಣ ಪುಟ್ಟ ಯಾವುದೇ ಇರ್ಬೋದು, ಈವನ್ ಇಫ್ ಇಟ್ ಈಸ್ ನೀವು ಹೌಸ್ ವೈಫೇ ಆಗಿರಲಿ. ಓಕೆ, ಸೊ ಎಸ್, ಯು ಆರ್ ಅ ಸೆಲ್ಫ್ ಮೇಡ್ ಪರ್ಸನ್. ಪೈಲ್ ನಂಬರ್ 2, ನೀವು ಸೆಲ್ಫ್ ಮೇಡ್ ಪರ್ಸನ್. ನೀವು ನಿಮ್ಮ ಜೀವನದಲ್ಲಿ ನೀವೇನಾದರೂ ಮಾಡಿಯೇ ಮಾಡ್ತೀರಾ. ಪೈಲ್ ನಂಬರ್ 2, ಸೊ ಅಂಥ ಎನರ್ಜಿನ ರೈಟ್ ನಾವು ನಾನಿಲ್ಲಿ ನೋಡ್ತಾ ಇದ್ದೀನಿ. ನ್ಯೂಟ್ರಲ್ ಆಗಿ ಯೋಚನೆ ಮಾಡಿ, ನ್ಯೂಟ್ರಲ್ ಆಗಿರಿ, ಆದಷ್ಟು ಬ್ಯಾಲೆನ್ಸ್, ನ್ಯೂಟ್ರಲ್ ಏನೋ ಅದರ ಬಗ್ಗೆನೇ ಮಾತಾಡ್ತೆ. ಸುಖ ಇದೆ ಅಂತಂದರೆ ದುಃಖ ಕೂಡ ಇದೆ, ದುಃಖ ಇದೆ ಅಂತಂದರೆ ಸುಖ ಕೂಡ ಇದೆ. ರೈಟ್, ಸೊ ಅಬ್ಸರ್ವ್ ಮಾಡುವಂಥ ಅವಶ್ಯಕತೆ ಇದೆ. ಇಲ್ಲಿ ಇವರು ಅದನ್ನೇ ಹೇಳ್ತಾ ಇದ್ದಾರೆ, ಅಬ್ಸರ್ವ್ ಮಾಡಿ. ಪೈಲ್ ನಂಬರ್ 2, ನೋಡುವಂಥ ಅವಶ್ಯಕತೆ ಇದೆ. ನಿಮ್ಮ ಲೈಫಲ್ಲಿ ನೀವೇನು ಮಾಡ್ತಾ ಇದ್ದೀರಾ, ಯಾವ ನಿಮಗೆ ಖುಷಿ ಕೊಡ್ತಾ ಇದೆ, ಯಾವ ನಿಮಗೆ ಖುಷಿ ಕೊಡ್ತಾ ಇಲ್ಲ ರೈಟ್ ನಾವು ಅನ್ನೋದನ್ನು ನೋಡಿ. ಓಕೆ, ಸೊ ಲೆಟ್ಸ್ ಸಿ ಪೈಲ್ ನಂಬರ್ 2. ಪೈಲ್ ನಂಬರ್ 2, ಥ್ಯಾಂಕ್ ಯು ಸೋ ಮಚ್ ಯೂನಿವರ್ಸ್. ಥ್ಯಾಂಕ್ ಯು. ನೋಡಿ, ಪೈಲ್ ನಂಬರ್ 2 ನಿಮಗೆ ಕ್ಲೋಜರ್ ಏನಿದೆ ನೋಡಿ, ಕ್ಲೋಜರ್ ಕೊಡುವಂಥ ಅವಶ್ಯಕತೆ ಇದೆ. ಕೆಲವೊಂದು ವಿಷಯನ ಕ್ಲೋಸಿಂಗ್ ಮಾಡುವಂಥ ಅವಶ್ಯಕತೆ ಇದೆ.
ಅನ್ರಿಸರ್ವ್ಡ್ ಎಮೋಷನ್ಸ್ ಇದೆ ಇಲ್ಲಿ. ರೈಟ್ ನಾವು ಎಮೋಷನ್ಸ್ ಏನಿದೆ ನೋಡಿ ಪೈಲ್ ನಂಬರ್ 2, ಅದು ಸಿಕ್ಕಾಪಟ್ಟೆ ವೇವ್ ಥರ ಇದೆ, ನಿಮಗೆ ಅಲೆ ಥರ ಇದೆ, ಮೇಲೆ ಹೋಗುತ್ತೆ ಕೆಳಗೆ ಬರುತ್ತೆ, ಮೇಲೆ ಹೋಗುತ್ತೆ ಕೆಳಗೆ ಬರುತ್ತೆ. ಸೊ ಅಂಥ ಎನರ್ಜಿ. ಸೊ ಆ ಎಮೋಷನ್ಸ್ನ ರಿಸಾಲ್ವ್ ಮಾಡುವಂಥ ಅವಶ್ಯಕತೆ ಇದೆ. ನಿಮ್ಮ ಜೊತೆ ಸ್ವಲ್ಪ ನೀವು ಕೂತ್ಕೊಳ್ಳಿ, 10 ನಿಮಿಷ ಇರ್ಬೋದು, 15 ಮಿನಿಟ್ಸ್ ಇರ್ಬೋದು. ಎಮೋಷನ್ಸ್ ಏನಿದೆ, ಫೀಲಿಂಗ್ಸನ್ನು ಇನ್ನಷ್ಟು ಎಕ್ಸ್ಪ್ಲೋರ್ ಮಾಡುವಂಥ ಅವಶ್ಯಕತೆ ಇದೆ ಪೈಲ್ ನಂಬರ್ 2 ನಿಮಗೆ. ಲೈಕ್ ಕ್ಲೋಜರ್ ಕೊಡುವಂಥ ಅವಶ್ಯಕತೆ ಇದೆ. ಓಕೆ, ಸೊ ಫೈಲ್ ನಂಬರ್ 2, ಓಕೆ. ಸೊ ಇನ್ನರ್ ಕಾಸ್ಮೋಸ್, ಟ್ರಾಮಾ, ಗೋ ಡೀಪರ್. ಫೈಲ್ ನಂಬರ್ 2 ನಿಮ್ಗೆ ಇನ್ನಷ್ಟು ಆಳವಾಗಿ ಹೋಗುವಂಥ ಅವಶ್ಯಕತೆ ಇದೆ. ಓಕೆ, ಆ್ಯಂಡ್ ಇಲ್ಲಿ ವರ್ಲ್ಡ್ ಕಾರ್ಡ್ ಇದೆ, ವರ್ಲ್ಡ್ ಎನರ್ಜಿ ಇದೆ. ಫಸ್ಟ್ ನಿಮ್ಮಲ್ಲಿರುವಂಥ ಲೈಟ್ ಏನಿದೆ ನೋಡಿ ಅದನ್ನ ಫಸ್ಟ್ ಎಂಬ್ರೇಸ್ ಮಾಡಿ, ಆಮೇಲೆ ಡಾರ್ಕ್ನೆಸ್ಸನ್ನು ಎಕ್ನಾಲಜ್ ಮಾಡೋದಕ್ಕೆ ಹೇಳ್ತಾ ಇದ್ರೆ. ತುಂಬಾ ರೈಟ್ ನಾವು ಪ್ರೆಸೆಂಟ್ ಸಿಚುವೇಷನಲ್ಲಿ ತುಂಬಾ ಟ್ರಾಮಾ ಇರ್ಬೋದು ನಿಮ್ಮ ಲೈಫಲ್ಲಿ. ಫೈಲ್ ನಂಬರ್ 2, ಎಸ್, ರೈಟ್ ನಾವು ನಿಮ್ಮ ಲೈಫಲ್ಲಿ ತುಂಬಾ ಟ್ರಾಮಾ ಇದೆ. ಸೊ ಆ ಟ್ರಾಮಾನ ನೀವು ರಿಲೀಸ್ ಮಾಡಬೇಕು ಅಂತಂದರೆ ಗೋ ಡೀಪರ್. ನಿಮ್ಮ ಜೊತೆ ನೀವು ಸ್ವಲ್ಪ ಟೈಮನ್ನು ಸ್ಪೆಂಡ್ ಮಾಡಬೇಕಾಗತ್ತೆ. ನಿಮ್ಮಲ್ಲಿರುವಂಥ ಲೈಟ್ ಏನಿದೆ ನೋಡಿ ಅದನ್ನ ಅಪ್ಪಿಕೊಳ್ಳಿ. ಡಾರ್ಕ್ನೆಸ್ ಏನಿದೆ ನೋಡಿ ಅದನ್ನ ಎಕ್ನಾಲೇಜ್ ಮಾಡಿ. ಎಸ್, ನನಗೆ ಸಿಟ್ಟು ಬರುತ್ತೆ, ಎಸ್ ಈ ಹಿಂದೆ ನಾನು ಈ ತಪ್ಪು ಮಾಡಿದ್ದೆ, ಎಸ್ ನನಗೆ ಮತ್ಸರ ಆಗುತ್ತೆ, ಎಸ್ ನನಗೆ ಹೊಟ್ಟೆ ಉರಿ ಆಗುತ್ತೆ. ಅದೆಲ್ಲ ಡಾರ್ಕ್ನೆಸ್. ಅದನ್ನ ನೋಡುವಂಥ ಅವಶ್ಯಕತೆ ಇದೆ ನಿಮಗೆ, ಇನ್ನಷ್ಟು ಆಳವಾಗಿ ಹೋಗುವಂಥ ಅವಶ್ಯಕತೆ ಇದೆ. ಆದಷ್ಟು ಓಪನ್ ಮೈಂಡ್ ಆಗುವಂಥ ಅವಶ್ಯಕತೆ ಇದೆ. ಲ್ಯಾಕ್ ಆಫ್ ಅವೇರ್ನೆಸ್ ಇದೆ ಇಲ್ಲಿ ಫೈಲ್ ನಂಬರ್ 2. ಪ್ರೆಸೆಂಟಲ್ಲಿ ಇದು ನಿಮ್ಮ ಎನರ್ಜಿ, ಕೊರತೆ ಇದೆ, ಅವೇರ್ನೆಸ್ಸಲ್ಲಿ ಕೊರತೆ ಇದೆ ಇಲ್ಲಿ. ಮಿಸ್ಡ್ ಚಾನ್ಸಸ್ ಆ್ಯಂಡ್ ಅನ್ಸೀನ್ ರಿಸ್ಕ್ಸ್, ಸೀಕ್ ಫ್ಯಾಕ್ಟ್ಸ್ ಆ್ಯಂಡ್ ಸ್ಟೇ ಓಪನ್ ಮೈಂಡೆಡ್. ಆದಷ್ಟು ಓಪನ್ ಮೈಂಡೆಡ್ ಆಗಿ ನೋಡುವಂಥ ಅವಶ್ಯಕತೆ ಇದೆ. ಗೋ ಥ್ರೂ, ಆದಷ್ಟು ನಿಮ್ಮ ಒಳಗಡೆ ಆಳವಾಗಿ ಇಳಿಯುವಂಥ ಅವಶ್ಯಕತೆ ಇದೆ ನಿಮಗೆ. ಸ್ಟಾರ್ ಗ್ರೇಸರ್ ಅದನ್ನೇ ಹೇಳ್ತಾ ಇದೆ ನಿಮಗೆ ಇಲ್ಲಿ, ಯೂನಿವರ್ಸ್ ಇಲ್ಲಿ ಅದನ್ನೇ ಹೇಳ್ತಾ ಇದ್ದಾರೆ. ಓಕೆ, ಸೊ ಲೆಟ್ಸ್ ಸಿ ಟ್ಯಾರೋ ಏನು ಹೇಳುತ್ತೆ ನೋಡೋಣ. ಥ್ಯಾಂಕ್ ಯು ಸೋ ಮಚ್ ಫೈಲ್ ನಂಬರ್ 2. ಟೆನ್ ಆಫ್ ಸೋರ್ಸ್. ಫಸ್ಟ್ ಆಫ್ ಆಲ್ ನಿಮ್ಮನ್ನು ತುಂಬ ಅಪ್ರಿಷಿಯೇಟ್ ಮಾಡ್ತಾ ಇದ್ದಾರೆ ಫೈಲ್ ನಂಬರ್ 2. ಏನಕ್ಕಂತಂದರೆ ನಿಮಗೆ ದೇವರ ಮೇಲೆ ವಿಶ್ವಾಸ ಜಾಸ್ತಿ ಇದೆ ಫೈಲ್ ನಂಬರ್ 2. ಯು ವೆರಿ ಸ್ಪಿರಿಚುವಲ್ ಪರ್ಸನ್. ಓಕೆ, ವೆರಿ ಸ್ಪಿರಿಚುವಲ್ ಪರ್ಸನ್. ಸೊ ನಿಮಗೆ ಇಲ್ಲಿ ಏನು ಹೇಳ್ತಾ ಇದ್ದಾರೆ ಅಂತಂದರೆ ಲೈಕ್ ವಿ ಆರ್ ಅಪ್ರಿಷಿಯೇಟ್ ಯು. ವಿಶ್ವಾಸ ಇದೆ ನಿಮಗೆ, ನಂಬಿಕೆ ಇದೆ. ಆ್ಯಂಡ್ ದೇವರನ್ನು ನೀವು ಇಷ್ಟಪಡುವಂತಹ ರೀತಿ ಇರ್ಬೋದು, ದೇವರನ್ನು ನೀವು ನೆನೆಸ್ಕೊಳ್ಳುವಂಥ ರೀತಿ ಇರ್ಬೋದು, ಅದು ತುಂಬ ಇಷ್ಟ ಇದೆ ಸ್ಪಿರಿಚುವಲ್ ರೆಲ್ಮಲ್ಲಿ. ದೇ ಲವ್ಸ್ ಯು. ಯೂನಿವರ್ಸ್ ನಿಮ್ಮನ್ನು ತುಂಬ ಪ್ರೀತಿ ಮಾಡ್ತಾ ಇದೆ. ನೀವು ನಿಮ್ಮ ಇಷ್ಟ ದೇವರು ನಿಮ್ಮನ್ನು ತುಂಬ ಪ್ರೀತಿ ಮಾಡ್ತಾ ಇದ್ದಾರೆ. ಓಕೆ, ಇಲ್ಲಿ ಸ್ವಲ್ಪ ಎಮೋಷನ್ಸ್ ಇದೆ, ಎಮೋಷ್ನಲ್ ತುಂಬ ಆಗ್ತಾ ಇದ್ದೀನಿ ರೈಟ್ ನಾನು ಆ ಒಂದು ಎನರ್ಜಿನ ಫೀಲ್ ಮಾಡ್ತಾ ಇದ್ದೀನಿ. ದೇ ಆಲ್ವೇಸ್ ವಿತ್ ಯು. ನಾವು ಯಾವಾಗಲೂ ನಿಮ್ಮ ಜೊತೆಗಿದ್ದೀವಿ. ಬಟ್ ಹೋಪ್ಲೆಸ್ ಆಗಬೇಡ, ಹೆಲ್ಪ್ಲೆಸ್ ಆಗಬೇಡ. ನಮ್ಮಲ್ಲಿರುವಂತಹ ಒಂದು ವಿಶ್ವಾಸ ಏನಿದೆ ನೋಡಿ ಅದನ್ನ ಹಾಗೇನೆ ಇಟ್ಕೊ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಆ್ಯಂಡ್ ಅಫ್ಕೋರ್ಸ್ ಇಲ್ಲಿ ಕ್ಲೋಸರ್ ಕೊಡುವಂಥ ಅವಶ್ಯಕತೆ ಇದೆ. ಯೂನಿವರ್ಸ್ ನಿಮಗೆ ಇಲ್ಲಿ ಅದನ್ನೇ ಹೇಳ್ತಾ ಇದೆ. ಮೆಂಟಲಿ ಕ್ಲೋಸರ್ ಏನಿದೆ ನೋಡಿ ಅದು ತುಂಬ ಇಂಪಾರ್ಟೆಂಟ್ ಇದೆ ಇಲ್ಲಿ. ಓಕೆ, ಸೊ ಲೆಟ್ಸ್ ಸಿ ಪೈಲ್ ನಂಬರ್ 2. ಪೈಲ್ ನಂಬರ್ 2. Pile number 2. Pile number 2. ನಿಮ್ಮ ಕರ್ಮ ಏನಿದೆ ನೋಡಿ ಅದು ಹೀಲ್ ಆಗ್ತಾ ಇದೆ. ಓಕೆ, ಸೊ ಇಲ್ಲಿ ನಿಮಗೆ ಯೂನಿವರ್ಸ್ ಅದನ್ನೇ ಹೇಳ್ತಾ ಇದ್ದಾರೆ. ನಿಮಗೆ ಇಲ್ಲಿ ಹೇಳ್ತಾ ಇದ್ದಾರೆ ಯು ಆರ್ ಅಬಂಡೆಂಟ್. ನಿಮ್ಮಲ್ಲಿ ನೀವು ಸಮೃದ್ಧಿ ಇದೆ, ನಿಮ್ಮಲ್ಲಿ ಪ್ಯಾಷನ್ ಇದೆ ನಿಮ್ಮಲ್ಲಿ. ಓಕೆ, ಕಾನ್ಷಿಯಸ್ಲಿ ನೀವೇನು ಮಾಡ್ತಾ ಇದ್ದೀರಾ ಅನ್ನೋದು ತುಂಬ ಇಂಪಾರ್ಟೆಂಟ್.
ಓಕೆ, ರಿಯಾಲಿಟಿಯಲ್ಲಿ ನೀವು ಏನನ್ನು ನೋಡ್ತಾ ಇದ್ದೀರಾ ಅನ್ನೋದು ಏನಿದೆ ನೋಡಿ, ಅದು ತುಂಬ ಇಂಪಾರ್ಟೆಂಟ್. ಸೊ ಇಲ್ಲಿ ಕರ್ಮ ಹೀಲ್ ಆಗೋದನ್ನು ನಾನು ನೋಡ್ತಾ ಇದ್ದೀನಿ. ಆ್ಯಂಡ್ ನಿಮ್ಗೆ ಇಲ್ಲಿ ಏನು ಹೇಳ್ತಾ ಇದ್ದಾರೆ ಅಂತಂದರೆ, ಪಾಸ್ಟಲ್ಲಿ ಏನಾಗಿತ್ತು ನೋಡಿ ಅದಾಗೋಗಿದೆ, ಅದರ ಬಗ್ಗೆ ಯೋಚನೆ ಮಾಡಿ ಟೈಮ್ ವೇಸ್ಟ್ ಮಾಡಬೇಡಿ. ಫ್ಯೂಚರಲ್ಲಿ ಏನಾಗುತ್ತೆ ಅನ್ನೋದು ಕೂಡ ಇಂಪಾರ್ಟೆಂಟ್ ಅಲ್ಲ, ಪ್ರೆಸೆಂಟಲ್ಲಿ ನೀವು ಹೇಗಿದ್ದೀರಿ ನೋಡಿ ಅದು ತುಂಬ ಇಂಪಾರ್ಟೆಂಟ್. ಓಕೆ, ಸೊ ಇಲ್ಲಿ ಈ ಕಾರ್ಡ್ ಅದನ್ನೇ ಹೇಳ್ತಾ ಇದೆ ನಿಮಗೆ, 6 ಆಫ್ ಪೆಂಟಿಕಲ್ಸ್. ಓಕೆ, ಸೊ ಆದಷ್ಟು ಎನರ್ಜಿನ ಎಷ್ಟು ಕೊಡ್ತೀರಾ ನೋಡಿ ಅಷ್ಟೇ ತಗೊಳ್ಳಿ ಕೂಡ. ಗ್ರೌಂಡ್ ಮಾಡುವಂಥ ಅವಶ್ಯಕತೆ ಇದೆ ನಿಮಗೆ, ನೀವು ಗ್ರೌಂಡ್ ಆಗುವಂಥ ಅವಶ್ಯಕತೆ ಇದೆ. ಫೈಲ್ ನಂಬರ್ 2 ಪೀಪಲ್. ಎಷ್ಟು ಕನ್ಸ್ಯೂಮ್ ಮಾಡ್ತಾ ಇದ್ದೀರಾ ಅನ್ನೋದನ್ನು ನೋಡಿ, ತುಂಬಾ ಕನ್ಸ್ಯೂಮ್ ಮಾಡ್ತಾ ಇದ್ದೀರಾ, ಎನರ್ಜಿ ಎಲ್ಲಿ ವೇಸ್ಟ್ ಆಗ್ತಾ ಇದೆ ಅನ್ನೋದನ್ನು ನೋಡಿ. ಈ ಕಾರ್ಡ್ ಅದನ್ನೇ ಹೇಳ್ತಾ ಇದೆ ನಿಮಗೆ, ದ ಮೆಜಿಷಿಯನ್. ಸೊ ನೋಡಿ, ನೀವು ಇಂಪಾಸಿಬಲ್ನ ಕೂಡ ಪಾಸಿಬಲ್ ಮಾಡ್ತೀರಾ. ಯಾರೂ ಮಾಡದೇ ಇರುವಂತಹ ಕೆಲಸವು ನಿಮ್ಮಿಂದ ಸಾಧ್ಯ. ಫೈಲ್ ನಂಬರ್ 2. ಓಕೆ, ದ ಮೆಜಿಷಿಯನ್ ಕಾರ್ಡ್ ಇಲ್ಲಿ ಅದನ್ನೇ ಹೇಳ್ತಾ ಇದೆ, ನಿಮ್ಮಲ್ಲಿರುವಂಥ ರಿಸೋರ್ಸಸ್ ಏನಿದೆ ನೋಡಿ ಅದನ್ನು ಚೆನ್ನಾಗಿ ಯೂಸ್ ಮಾಡಿ. ಫೈಲ್ ನಂಬರ್ 2. ಏನು ರಿಸೋರ್ಸಸ್ ಆಲ್ರೆಡಿ ನಿಮ್ಮಲ್ಲಿ ಏನು ರಿಸೋರ್ಸಸ್ ಇದೆ ನೋಡಿ ಅದನ್ನ ಚೆನ್ನಾಗಿ ಯೂಸ್ ಮಾಡಿ, ವೇಸ್ಟ್ ಮಾಡಬೇಡಿ. ಓಕೆ, ರಿಸೋರ್ಸಸ್ ಏನೇ ಇರ್ಬೋದು, ಹೇಗೆ ಇರಬಹುದು, ಅದನ್ನು ಚೆನ್ನಾಗಿ ಯೂಸ್ ಮಾಡೋದಕ್ಕೆ ನಿಮಗೆಲ್ಲ ಹೇಳ್ತಾ ಇದ್ದಾರೆ. ನೀವು ಅದನ್ನ ಚೆನ್ನಾಗಿ ಯೂಸ್ ಮಾಡ್ತಾ ಇಲ್ಲ. ಫೈಲ್ ನಂಬರ್ 2 ಚೆನ್ನಾಗಿ ಯೂಸ್ ಮಾಡಿ. ಓಕೆ, ಆ್ಯಂಡ್ ಅಂದ್ಕೊಳ್ಳಿ, ನನಗಿಂತ ಯಾವುದು ದೊಡ್ಡದಿಲ್ಲ, ನನಗಿಂತ ಯಾವುದು ಸಣ್ಣದಿಲ್ಲ ಅಂತಂದರೆ, ನನಗಿಂತ ಯಾರೂ ಮೇಲಲ್ಲ, ನನಗಿಂತ ಯಾರೂ ಕೀಳಲ್ಲ, ಎಲ್ಲ ನ್ಯೂಟ್ರಲ್, ಎಲ್ಲ ನ್ಯೂಟ್ರಲ್. ಪ್ಯೂರಿಟಿ ಆ್ಯಂಡ್ ಪ್ಯಾಷನಿಂದ ಮುಂದೆ ಹೋಗೋದಕ್ಕೆ ಹೇಳ್ತಾ ಇದ್ದಾರೆ ನಿಮಗೆ. ಪ್ಯೂರಿಟಿ ಆ್ಯಂಡ್ ಪ್ಯಾಷನ್. ಅಬಂಡೆನ್ಸ್ ನಿಮ್ಮ ಹಿಂದೆ ಬರುತ್ತೆ, ಸಮೃದ್ಧಿ ನಿಮ್ಮ ಹಿಂದೆ ಬರುತ್ತೆ. ಫೈಲ್ ನಂಬರ್ 2. ನಿಮ್ಮಲ್ಲಿರುವಂತಹ ಎಬಿಲಿಟಿನ ರೆಕಗ್ನೈಸ್ ಮಾಡಿ, ನಿಮ್ಮಲ್ಲಿರುವಂತಹ ಒಂದು ಸ್ಕಿಲ್ ಏನಿದೆ ನೋಡಿ, ನಿಮ್ಮ ಟ್ಯಾಲೆಂಟ್ ಏನು ಅನ್ನೋದನ್ನು ನೋಡಿ. ನೀವು ತುಂಬ ಚೆನ್ನಾಗಿ ಮ್ಯಾನಿಫೆಸ್ಟ್ ಮಾಡ್ತೀರಾ. ನಿಮ್ಮ ವಿಷನ್ಸ್ ಏನಿದೆ ನೋಡಿ ಅದನ್ನ ಫುಲ್ಫಿಲ್ ಮಾಡ್ಬೋದು, ಅಷ್ಟು ನಿಮಗೆ ಏನೋ ಅಬಿಲಿಟಿ ಇದೆ ನಿಮ್ಮಲ್ಲಿ, ಆ ಸಾಮರ್ಥ್ಯ ಇದೆ. ಆ ಸಾಮರ್ಥ್ಯನ ಕಂಡು ಹಿಡೀರಿ. ನಿಮ್ಮ ಪವರನ್ನು ಸುಮ್ಮನೆ ವೇಸ್ಟ್ ಮಾಡಬೇಡಿ. ಓಕೆ, ಫೈಲ್ ನಂಬರ್ 2. ಅಟ್ರ್ಯಾಕ್ಟ್ ಮಾಡ್ತೀರಾ ನೀವು, ಚೆನ್ನಾಗಿರೋ ಏನೋ ಲೈಕ್ ವಸ್ತುನನ್ನೇ ಅಟ್ರ್ಯಾಕ್ಟ್ ಮಾಡ್ತೀರಾ ನೀವು. ಬಟ್ ಕಾನ್ಷಿಯಸ್ಲಿ ನೀವೇನು ಮಾಡ್ತಾ ಇದ್ದೀರಿ ಅನ್ನೋ ತುಂಬ ಇಂಪಾರ್ಟೆಂಟ್. ಕಾನ್ಷಿಯಸ್ಲಿ ನಿಮ್ಮ ವಿಶ್ ಏನು ಅನ್ನೋ ತುಂಬ ಇಂಪಾರ್ಟೆಂಟ್ ಇಲ್ಲಿ. ಓಕೆ, ಸೊ ಆದಷ್ಟು ಟ್ರಸ್ಟ್ ಯುವರ್ ಇಂಟ್ಯೂಷನ್, ಪ್ಯಾಷನ್ ಆ್ಯಂಡ್ ಪ್ಯೂರಿಟಿಯಿಂದ ಮುಂದೆ ಹೋಗಿ. ತಾಳ್ಮೆ ತುಂಬ ಇಂಪಾರ್ಟೆಂಟ್. ಆ್ಯಂಡ್ ಗ್ರ್ಯಾಟಿಟ್ಯೂಡ್ನ ವ್ಯಕ್ತಪಡಿಸಿ. ಓಕೆ, ಸೊ ಲೆಟ್ಸ್ ಸಿ ಫೈಲ್ ನಂಬರ್. ಓಕೆ, ಮೇ ತಿಂಗಳು ತುಂಬ ಸಿಗ್ನಿಫಿಕೆಂಟ್, ಬರುವ ಮೇ ತಿಂಗಳು ತುಂಬ ಸಿಗ್ನಿಫಿಕೆಂಟ್ ಇರ್ಬೋದು. ಫೈಲ್ ನಂಬರ್ 2 ಪೀಪಲ್. ಇಲ್ಲಾಂದರೆ ಆಲ್ರೆಡಿ ಮೇ ಏನಿದೆ ನೋಡಿ ಅದು ನಿಮಗೆ ತುಂಬ ಸಿಗ್ನಿಫಿಕೆಂಟ್ ಆಗಿ ಹೋಗಿದೆ ಅಂತ ಅಂದ್ಕೊಂಡಿದ್ದೀನಿ ನಾನು. ಇಲ್ಲ ಅಂದರೆ ಮೇಯಲ್ಲಿ ಏನಾದರೂ ಸ್ಪೆಷಲ್ ಏನೆಲ್ಲ ನಡೆದಿತ್ತು ಅನ್ನೋದನ್ನು ಒಂದು ಸಲ ಚೆಕ್ ಮಾಡಿ. ಇಲ್ಲಾಂದರೆ ಮೇ ತಿಂಗಳಲ್ಲಿ ನಿಮ್ಗೆ ಏನಾದರೂ ಲೆಸನ್ ಕಲಿಯೋದಕ್ಕೆ ಸಿಗ್ತಾ ಅನ್ನೋದನ್ನು ನೋಡಿ. ಓಕೆ, ಸೊ ಲೆಟ್ಸ್ ಸಿ ಫೈಲ್ ನಂಬರ್ 2 ಬೇರೆ ಏನಿದೆ ಅಂತ ನೋಡೋಣ. ಎಂಡಿಂಗ್ ಟು ಅ ಸೈಕಲ್ ಆಫ್ ಲೈಫ್. ಅಗೇನ್ ವರ್ಲ್ಡ್ ಕಾರ್ಡ್ ಎನರ್ಜಿ ಇದೆ. ಸೊ ನಿಮಗೆ ಕ್ಲೋಜರ್ ಮಾಡೋದಕ್ಕೆ ಹೇಳ್ತಾ ಇದ್ರೆ, ದೆರ್ ಈಸ್ ಅ ಸಮಥಿಂಗ್ ಯು ಹ್ಯಾವ್ ಟು ಕ್ಲೋಸ್. ನಿಮಗೆ ಕ್ಲೋಸ್ ಮಾಡುವಂಥ ಅವಶ್ಯಕತೆ ಇದೆ. ಸಿಚುವೇಶನ್ಸ್ ಇರ್ಬೋದು, ರಿಲೇಷನ್ಶಿಪ್ ಇರ್ಬೋದು, ಎನಿ ಕೈಂಡ್ ಆಫ್. ಓಕೆ, ಸೈಕಲನ್ನು ಎಂಡ್ ಮಾಡೋದಕ್ಕೆ ಹೇಳ್ತಾ ಇದ್ದಾರೆ. ಫೈಲ್ ನಂಬರ್ 2. ಐ ಡೋಂಟ್ ನೋ, ನನಗೆ ಕಾಲು ಏನಿದೆ ನೋಡಿ, ಕಾಲಲ್ಲಿ ತುಂಬ ಸ್ಟಿಫ್ನೆಸ್ಸನ್ನು ನಾನು ನೋಡ್ತಾ ಇದ್ದೀನಿ. ಕಾಲಲ್ಲಿ ಏನೋ ಬಲ ಇಲ್ಲದವರಾಗೆ ನನಗಿಲ್ಲಿ ಅನಿಸ್ತಾ ಇದೆ. ಮೇ ಬಿ ನಿಮಗೆ ಏನೋ ಕಾಲಲ್ಲಿ ಏನಾದರೂ ಪ್ರಾಬ್ಲಮ್ ಇದೆಯಾ? ಫೈಲ್ ನಂಬರ್ 2. ಐ ಡೋಂಟ್ ನೋ, ಬಟ್ ಐ ಫೀಲ್ ಲೈಕ್ ದ್ಯಾಟ್. ನನಗೆ ಆ ಥರ ಇಲ್ಲಿ ಅನಿಸ್ತಾ ಇದೆ. ಕನ್ಸ್ಯೂಮ್ ತುಂಬ ಮಾಡ್ತೀರಾ ನೀವು. ಫೈಲ್ ನಂಬರ್ 2. ಓಕೆ, ಸೊ ಲೆಟ್ಸ್ ಸಿ ಫೈಲ್ ನಂಬರ್ 2. ಅದು ಫೈಲ್ ನಂಬರ್ 1ಅಲ್ಲಿ ಬಂದಿತ್ತು, ಸೊ ಅದನ್ನ ನಾನು ತೊಗೊಳ್ಳೋದಿಲ್ಲ. ಲೆಟ್ಸ್ ಸಿ, ಇಲ್ಲಿ ತೊಗೊಳ್ಳೋಣ. ಆ ಗುಡ್ ಕ್ರೈ ಟಿಶ್ಯೂ ನೋಡಿ, ನಿಮಗೆ ಪರ್ಜ್ ಮಾಡುವಂಥ ಅವಶ್ಯಕತೆ ಇದೆ. ಫೈಲ್ ನಂಬರ್ 2. ನಿಮಗೆ ಏನೋ ಕೂತ್ಕೊಂಡು ಅಳುವಂಥ ಅವಶ್ಯಕತೆ ಇದೆ. ಸೊ ಅದಕ್ಕೋಸ್ಕರ ನನಗೆ ಇಲ್ಲಿ ಕಾಲು ಪೇನ್ ಆಗ್ತದೆ. ಏನು ಅಂತಂದರೆ ಎಮೋಷನ್ಸ್ ಇದೆ ನಿಮ್ಮ ಬಾಡಿಯಲ್ಲಿ ತುಂಬಾ, ಅದು ಅಲ್ಲೆಲ್ಲ ಸ್ಟೋರ್ ಆಗಿದೆ. ಸೊ ಆ ಎಮೋಷನ್ಸ್ನ ಹೊರಗಾಗಬೇಕು ಅಂತಂದರೆ ಆ ಗುಡ್ ಕ್ರೈ ಏನಿದೆ ನೋಡಿ ಅದು ತುಂಬ ಇಂಪಾರ್ಟೆಂಟ್. ಗುಡ್ ಕ್ರೈ ಯಾವಾಗ ಬರುತ್ತೆ ಅಂತಂದರೆ ನೀವು ನಿಮ್ಮ ಜೊತೆ ಕೂತ್ಕೊಳ್ಬೇಕಾಗತ್ತೆ, ವಾಪಸ್ ನೀವು ಪಾಸ್ಟಿಗೆ ಹೋಗಬೇಕಾಗತ್ತೆ. ಏನೆಲ್ಲ ಎಮೋಷನ್ಸ್ ಇತ್ತು ಅದನ್ನು ನೀವು ಫೀಲ್ ಮಾಡಬೇಕಾಗತ್ತೆ. ಎಲ್ಲಿ ಪೇಯ್ನ್ ಇದೆ ನೋಡಿ,
ಎಲ್ಲಿ ಬಾಡಿಯಲ್ಲಿ ನಿಮಗೆ ಪೇಯ್ನ್ ಅಂತ ರೈಟ್ ನಾವು ಇಲ್ಲಿ ಅನ್ನಿಸ್ತಾ ಇದೆ ನೋಡಿ, ಆ ಪೇಯ್ನಲ್ಲಿ ಕೂತ್ಕೊಳ್ಳಿ. ಫೈಲ್ ನಂಬರ್ 2 ಸುಲಭ ಇಲ್ಲ, ಇದು ಎಲ್ಲರಿಂದ ಸಾಧ್ಯ ಇಲ್ಲ. ಫೈಲ್ ನಂಬರ್ 2 ಆ ಪೇಯ್ನಲ್ಲಿ ಕೂತ್ಕೊಳ್ಳಿ. ನನಗೆ ಗೊತ್ತಿದೆ ಈ ಒಂದು ಸಿಚುವೇಶನ್ಸ್ ಹೇಗಿರುತ್ತೆ ಅಂತ, ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ. ಆ ಪೇಯ್ನಲ್ಲಿ ಕೂತ್ಕೊಳ್ಳಿ. ಕೂಗೋದಕ್ಕೆ ಬರುತ್ತೆ ಅಂತಂದರೆ ಕೂಗಿ. ಓಕೆ, ಸೊ ಎಸ್, ದಿಸ್ ಇಸ್ ಫೈಲ್ ನಂಬರ್ 2. ಐ ಹೋಪ್ ಇವತ್ತು ರೀಡಿಂಗ್ ಇಷ್ಟವಾಗಿರ್ಬೋದು ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆದರೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಹಾಗೆ ನಿಮ್ಗೆ ಏನಾದರೂ ಪರ್ಸನಲ್ ರೀಡಿಂಗ್ ಬೇಕು ಅಂತ ಅಂದರೆ ಇನ್ಸ್ಟಾಗ್ರಾಮಲ್ಲಿ DM ಮಾಡಿ. ಸಿಗೋಣ ಇನ್ನೊಂದೊಳ್ಳೆ ರೀಡಿಂಗ್ ಜೊತೆ. ಅಂಟಿಲ್ ದೆನ್ ಟೇಕ್ ಕೇರ್, ಬಾಯ್.